ಇನ್ನು ನೆಕ್ಸ್ಟ್ ಅರ್ಥಶಾಸ್ತ್ರದಲ್ಲಿ ಎರಡು ವಿಧ ಬರ್ತವೆ. ಎಷ್ಟು ವಿಧ ರೀ? ಎರಡು ವಿಧ. ಯಾವ್ಯಾವ ರೀ? ಒಂದನೇದ್ದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಯಾವ್ದ್ರಿ? ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಮತ್ತು ಸಮಗ್ರ, ಮೈಕ್ರೋ ಮತ್ತು ಮ್ಯಾಕ್ರೋ. ಓಕೆ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು? ಏನಾಗ ಆರ್ಥಿಕತೆಯ ಒಂದು ಸಣ್ಣ ಸಣ್ಣ ಘಟಕಗಳನ್ನು, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಘಟಕಗಳನ್ನು ಕುರಿತು ಅಧ್ಯಯನ ಮಾಡಿದ್ರೆ ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಮಿ ಅಂತ ಕರಿತೀವಿ. ಆರ್ಥಿಕತೆಯಲ್ಲಿ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುವುದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ. ಆರ್ಥಿಕತೆಯಲ್ಲಿ ಇಡೀ ಅರ್ಥಶಾಸ್ತ್ರವನ್ನು ಕುರಿತು ಅಧ್ಯಯನ ಮಾಡಿದ್ರೆ ಅದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ರೀ? ಯಾರಿ? ಆಲ್ಫ್ರೆಡ್ ಮಾರ್ಷಲ್ ಅವರನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತಾ ಬರ್ತೀವಿ. ಆಲ್ಫ್ರೆಡ್ ಮಾರ್ಷಲನ್ನು ಏನಂತ ಕರಿತೀವಿ ರೀ? ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ. ಇನ್ನು ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಜೆ.ಎಂ. ಕೇನ್ಸ್ ಅವರನ್ನು ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತಾ ಬರ್ತೀವಿ. ಅಂದರೆ ಆರ್ಥಿಕತೆಯಲ್ಲಿ ಏನು ಬರ್ತಾವ್ರಿ? ಅರ್ಥಶಾಸ್ತ್ರದಲ್ಲಿ ಎರಡು ವಿಧ ಅಂತ ನೋಡ್ತಾ ಬರ್ತೀವಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಈ ಎರಡನ್ನ ಡಿವೈಡ್ ಮಾಡಿದವ್ರು ಯಾರ್ರಿ? ರಾಗ್ನರ್ ಫ್ರಿಶ್. ರಾಗ್ನರ್ ಫ್ರಿಶ್ ಅವರು. ಈ ರಾಗ್ನರ್ ಫ್ರಿಶ್ ಅವರು ಏನು ಮಾಡ್ತಾರಪ್ಪ ಅಂದರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಎರಡು ಅರ್ಥಶಾಸ್ತ್ರಗಳನ್ನು ವಿಭಾಗ ಮಾಡ್ತಾರೆ. ವಿಭಾಗ ಮಾಡಿದ ನಂತರಪ್ಪ ಅಂದರೆ ಇವ್ರಿಗೆ ಯಾವ ಒಂದು ಪ್ರಶಸ್ತಿ ಕೊಡಲಾಗ್ತದೆ ಅರ್ಥಶಾಸ್ತ್ರದಲ್ಲಿ? ನೋಬೆಲ್ ಪ್ರಶಸ್ತಿ. ಓಕೆ, ನೋಬೆಲ್ ಪ್ರಶಸ್ತಿ ಯಾರ ಹೆಸರು ಮ್ಯಾಗ ಕೊಡ್ತಾರ? ಯಾರ ಹೆಸರು ಮ್ಯಾಗ ರೀ? ಆಲ್ಫ್ರೆಡ್. ಯಾವಾಗ ಸ್ಥಾಪನೆ ಆಯಿತು? 19 ಕೇಳಿಸೋದು 1902 ಸ್ಥಾಪನೆ ಆಗಿದ್ದು 1900 ಸ್ಥಾಪನೆ ಆಗಿದ್ದು. ಆದರೆ ಪ್ರಥಮ ಬಾರಿಗೆ ಕುಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ದು 1901 ಡಿಸೆಂಬರ್ 10. ನೋಡ್ರಿ, ಕೇಳ್ತಾನೆ ಕ್ವಶನ್ನ. ಸ್ಥಾಪನೆ ಆಗಿದ್ದು 1900, ಕುಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ದು 1901 ಡಿಸೆಂಬರ್ 10. ಪ್ರತಿ ವರ್ಷ ಡಿಸೆಂಬರ್ 10ರಂದು ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾರೆ. ಎಷ್ಟು ಕ್ಷೇತ್ರಗಳಿಗೆ? ಮೊದಲು 1969ಕ್ಕಿಂತ ಮುಂಚೆ 5 ಕ್ಷೇತ್ರಗಳಿಗೆ ಕೊಡ್ತಿದ್ರು. ಆಮೇಲೆ ಒಂದು ಯಾವ್ದ್ರಿ? ಅರ್ಥಶಾಸ್ತ್ರ. ಓಕೆ, ಆಲ್ಫ್ರೆಡ್ ನೋಬೆಲ್ ಅವರು ಏನನ್ನ ಸಂಶೋಧನೆ ಮಾಡ್ತಾರೆ? ಜಿಲೆಟಿನ್ ಕಡ್ಡಿ ಮತ್ತು ಡೈನಾಮೇಟ್. ಎಕ್ಸಾಮ್ ಕೇಳೇನ್ರಿ, ಜಿಲೆಟಿನ್ ಕಡ್ಡಿ ಮತ್ತು ಡೈನಾಮೇಟ್ಗಳನ್ನು ಸಂಶೋಧನೆ ಮಾಡ್ತಾರೆ. ಯಾರಪ್ಪ ಅಂದರೆ ಆಲ್ಫ್ರೆಡ್ ನೋಬೆಲ್ ಅವರು. ಓಕೆ, ಶಾಂತಿ ಪ್ರಶಸ್ತಿಯನ್ನು ಎಲ್ಲಿ ಕೊಡ್ತಾರೆ? ನಾರ್ವೆ ದೇಶದ ಓಸ್ಲೋದಲ್ಲಿ ಕೊಡ್ತಾರೆ ಶಾಂತಿ. ಉಳಿದಿರ್ತಕ್ಕಂಥ ವೈದ್ಯಕೀಯ, ಸಾಹಿತ್ಯ, ರಾಸಾಯನಶಾಸ್ತ್ರ, ಭೌತಶಾಸ್ತ್ರ, ಅರ್ಥಶಾಸ್ತ್ರ ಅಂತಕ್ಕಂಥದ್ದನ್ನು ಎಲ್ಲಿ ಕೊಡ್ತಾರೆ? ಸ್ವೀಡನ್ ದೇಶದ ಸ್ಟಾಕ್ಹೋಮ್. ಎಲ್ರಿ? ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ಕೊಡ್ತಾರೆ ಉಳಿದಿರ್ತಕ್ಕಂಥ 5 ಪ್ರಶಸ್ತಿಗಳು. ಇದನ್ನು ಕೇಳೋಣ, ಶಾಂತಿ ಎಲ್ಲಿ ಕೊಡ್ತಾರ, ಜೊತೆಗೆ ಉಳಿದಿರ್ತಕ್ಕಂಥ 5 ಪ್ರಶಸ್ತಿಗಳನ್ನು ಎಲ್ಲಿ ಕೊಡ್ತಾರ. ಓಕೆ, ಆಲ್ಫ್ರೆಡ್ ನೋಬೆಲ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡಿರ್ತಾನಪ್ಪ ಅಂದರೆ ಒಂದು ಸ್ಫೋಟಕಗಳನ್ನು, ಜಿಲೆಟಿನ್ ಕಡ್ಡಿ ಮತ್ತು ಡೈನಾಮೇಟ್ಗಳನ್ನು ಸಂಶೋಧನೆ ಮಾಡಿರ್ತಾನೆ. ಅವುಗಳು ಯೂಸ್ ಆಗಲಿ ಅಂತೇಳಿ ಅದಕ್ಕೆ ಬಂಡೆಗಳನ್ನು ಕೊಡಲಿಕ್ಕೆ, ಬಾವಿಗಳ ಹಾಕಕ್ಕೆ ಹೋಲ್ ಹಾಕ್ತಾರೆ ನೋಡಿರಿ, ಅವೇ ಇರ್ತಾವೆ. ಅವೇನು ಆಲ್ಫ್ರೆಡ್ ನೋಬೆಲ್ ಸಂಶೋಧನೆ ಮಾಡಿರ್ತಕ್ಕಂಥದ್ದು. ಹೋಲ್ ಹಾಕೋ ಟೈಮ್ದಾಗಿ ಬ್ಲಾಸ್ಟ್ ಮಾಡ್ತಾರೆ ನೋಡ್ರಿ, ಅವೇ ಜಿಲೆಟಿನ್ ಕಡ್ಡಿಗಳು ಇರ್ತಾವೆ. ನೆಕ್ಸ್ಟ್ ಈ ಪರ್ವತಗಳನ್ನು ಕೊರಿಲಿಕ್ಕಾಗಿರ್ಬೋದು, ಬಂಡೆಗಳನ್ನು ಹೊಡಿಲಿಕ್ಕಾಗಿರ್ಬೋದು. ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಬಳಸ್ಕೋಬೇಕಂತ ಏನು ಮಾಡ್ತಾನೆ ರೀ ಆಲ್ಫ್ರೆಡ್ ನೋಬೆಲ್? ಅವುಗಳನ್ನು ಕಂಡುಹಿಡಿದಿರ್ತಾನೆ, ಸಂಶೋಧನೆ ಮಾಡಿರ್ತಾನೆ. ಅದ್ರ ಮೇಲೆ ಪೇಟೆಂಟ್ ಪಡ್ಕೊತಾನೆ. ಪೇಟೆಂಟ್ ಕೇಳಿರಿ ಏನಂಗಂದ್ರೆ ಪೇಟೆಂಟ್ ದೋಸ್ತ ಅಲ್ಲ. ರೀ, ಅವುಗಳನ್ನು ಏನು ಸಂಶೋಧನೆ ಮಾಡಿರ್ತಾರಲ್ರಿ, ಮತ್ತೊಬ್ಬರು ಸಂಶೋಧನೆ ಮಾಡಬಾರ್ದು, ಸೇಮ್ ಅದನ್ನೇ ಏನು ಮಾಡಬಾರ್ದು ರೀ, ಮತ್ತೊಬ್ಬರು ಕಾಪಿ ಮಾಡಬಾರ್ದು ಅಂತೇಳಿ ಪೇಟೆಂಟ್ ಅಂತಕ್ಕಂಥದ್ದನ್ನು ಪಡ್ಕೋತಾರೆ. ಆ ಪೇಟೆಂಟನ್ನು ಪಡ್ಕೊಂಡು ಅತಿ ಶ್ರೀಮಂತ ವ್ಯಕ್ತಿ ಆಗ್ಲಿಕ್ಕತ್ತಿದ್ದ. ಯಾರು? ಆಲ್ಫ್ರೆಡ್ ನೋಬೆಲ್. ಭಾಳ ಹಣವನ್ನು ಗಳಿಸಿದ್ದ. ಅದರಿಂದ ಏನಾಗುತ್ತಪ್ಪ ಅಂದ್ರೆ ಅವು ಕಡ್ಡಿಗಳನ್ನು ತಗೊಂಡು ಬೇರೆ ದೇಶದವರು ಏನು ಮಾಡಿದ್ರಪ್ಪ ಅಂದರೆ ಯುದ್ಧಗಳಲ್ಲಿ ಬಳಸಿದ್ರು. ಜಿಲೆಟಿನ್ ಕಡ್ಡಿಗಳನ್ನು, ಈ ಸ್ಫೋಟಕಗಳನ್ನು ಎಲ್ಲಿ ಬಳಸಿದ್ರಿ? ಯುದ್ಧಗಳಲ್ಲಿ ಬಳಸಿದ್ರು. ಜನ ಒಮ್ಮೆಲೆ ಸಾಲಿಗೆ ಸ್ಟಾರ್ಟ್ ಆದರು.
ಅಂದರೆ ಹೆಚ್ಚು ಜನ ಸಾವನ್ನಪ್ಪಲಿಕ್ಕೆ ಸ್ಟಾರ್ಟ್ ಆದರು. ಆ ಸ್ವೀಡನ್ ದೇಶದ ಸರ್ಕಾರ ಏನು ಪತ್ರಿಕೆಗಳು ಬರೀತವೆ, ಅಲ್ಫ್ರೆಡ್ ನೊಬೆಲ್ ಒಬ್ಬ ಸಾವಿನ ದಲ್ಲಾಳಿ, ಅಲ್ಫ್ರೆಡ್ ನೊಬೆಲ್ ಒಬ್ಬರು ಬದುಕಿದ್ದಾಗಲೇ ಸಾವನ್ನಪ್ಪಿದ್ದಾನೆ, ಈ ರೀತಿ ಪತ್ರಿಕೆಯಲ್ಲಿ ಬರಿತಾ ಬಂದರು. ಅದರಿಂದ ಮನನೊಂದಿರ್ತಕ್ಕಂಥ ಅಲ್ಫ್ರೆಡ್ ನೊಬೆಲ್ ಮೊದಲ ಬಾರಿಗೆ ಏನು ಮಾಡಿರ್ತಾನಪ್ಪ ಅಂದರೆ ಸ್ವೀಡನ್ ದೇಶವನ್ನು ಬಿಟ್ಟು ಹೊರಗಡೆ ಹೋಗ್ತಾನೆ. ಇಟ್ಲಿ ದೇಶಕ್ಕೆ ಹೋಗಿ 1895ರಲ್ಲಿ ಒಂದು ಉಯಿಲನ್ನು ಬರೆದಿಡ್ತಾನೆ. ಉಯಿಲ್ ಅಂದ್ರೆ ಗೊತ್ತದ ಏನು? ಉಯಿಲ್ ಅಂದ್ರೆ ಅವರು ಗಳಿಸಿರ್ತಕ್ಕಂಥ ಆಸ್ತಿ ಯಾರಿಗೆ ಸೇರಬೇಕು ಅಂತೇಳಿ ಉಯಿಲನ್ನು ಬರೀತಾರೆ. ಅಂದರೆ ಈಗ ನಿಮ್ಮ ತಂದೆ ತಾಯಿ ಆಸ್ತಿ ಯಾರಿಗೆ ಬರ್ತದೆ ರೀ? ಮಕ್ಕಳಿಗೆ ಬರ್ತದ? ಕೊಡ್ಬೇಕಾ? ಕೊಡ್ಲಿಕ್ಕಂದ್ರೆ ನಡೀತದ. ಕುಡ್ಬೇಕಾ ಕೊಡ್ಲಿಕ್ಕಂದ್ರೆ ನಡೀತದ. ಮತ್ತು ಯಾರು ಆಸ್ತಿ ಕೊಡ್ಬೇಕು ನಿಮಗೆ? ರೂಲ್ಸ್ ಅದದು. ತಂದೆ ತಾಯಿ ಆಸ್ತಿ, ನಿಮ್ಮ ತಂದೆ ತಾಯಿ ಸ್ವಂತಾಗಿ ಆಸ್ತಿ ಗಳಿಸಿದ್ರಂದ್ರೆ ನಿಮಗೆ ಕೊಡ್ಲಿಕ್ಕಂದ್ರೆ ನಡೀತದೆ. ಸ್ವಂತ ಗಳಿಸಿದ್ರಂದ್ರೆ ಪದ ನೋಡ್ಕೋಬೇಕು. ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ಬರ್ತದೆ, ಮುತ್ಯನಿಂದ ಬಂದಿರತಕ್ಕಂಥ ಆಸ್ತಿಯನ್ನು ನಿಮಗೆ ಬರ್ತದೆ. ಮುತ್ಯನಿಂದ, ನಿಮ್ಮ ಮುತ್ತಜ್ಜ ಅವರಿಂದ ಬರ್ತಲ್ರಿ ಆ ಆಸ್ತಿ ನಿಮ್ಮ ತಂದೆಗೆ, ತಂದೆಯಿಂದ ನಿಮಗೆ ಬರ್ತದೆ. ಆದರೆ ನಿಮ್ಮ ತಂದೆ ಏನು ಸ್ವಂತ ಗಳಿಸಿರ್ತಾನಲ್ಲ ಆಸ್ತಿ ನಿಮಗೆ ಕೊಡ್ಬೋದು ಬಿಡ್ಬೋದು, ಅವ ಬೇರೆ ಯಾರಿಗಾದರೂ ಕೊಡ್ಬೋದು, ಈ ರೀತಿ ಇರ್ತದೆ. ಆ ಉಯಿಲಿನಲ್ಲಿ ಏನಪ್ಪ ಅಂದರೆ ಅವನು ಗಳಿಸಿರ್ತಕ್ಕಂಥ ಆಸ್ತಿಯಲ್ಲಿ ಒಂದು ಉಯಿಲನ್ನು ಬರೀತಾನೆ 1895ರಲ್ಲಿ. ಅದಕ್ಕೇನು ಹೇಳ್ತಾನಪ್ಪ ಅಂದರೆ ಮನುಕುಲಕ್ಕೆ ಕೊಡುಗೆ ನೀಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವುಗಳನ್ನು ಕೊಡಮಾಡ್ರಿ ಅಂತ ಹೇಳ್ತಾನೆ. ಯಾರು ಮನುಕುಲಕ್ಕೆ ಕೊಡುಗೆ ಮಾಡಿರ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ ಪ್ರಶಸ್ತಿ ರೂಪದಲ್ಲಿ ಈ ಎಲ್ಲ ಹಣವನ್ನು ಕೊಡ್ರಿ ಅಂತ ಹೇಳ್ತಾನೆ. ಅವಾಗ ಏನು ಮಾಡ್ತಾನಪ್ಪ ಅಂದರೆ ಮುಂದೆ 1896 ಡಿಸೆಂಬರ್ 10ರಂದು ಸಾವನ್ನಪ್ತಾನೆ. 1896 ಡಿಸೆಂಬರ್ 10ರಂದು ಸಾವನ್ನಪ್ತಾನೆ. ಆ ಸಮಯದಲ್ಲಿ ಏನಾಗ್ತದೆ ರೀ, ಸ್ವೀಡನ್ ಸರ್ಕಾರಕ್ಕೆ ಆ ಉಯಿಲು ಸಿಗ್ತದೆ. ಆ ಉಯಿಲಿನ ಪ್ರಕಾರ ಏನು ಮಾಡ್ತಾರಪ್ಪ ಅಂದರೆ 1900ರಲ್ಲಿ ಎಲ್ರಿ 1900ರಲ್ಲಿ ಏನು ಮಾಡ್ತಾರೆ, ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಅವಾಗ 5 ಕ್ಷೇತ್ರಗಳಿರ್ತಾವೆ. ಎಷ್ಟು ಕ್ಷೇತ್ರ ರೀ? 5 ಕ್ಷೇತ್ರಗಳಿರ್ತಾವೆ. ಶಾಂತಿ, ವೈದ್ಯಕೀಯ, ಸಾಹಿತ್ಯ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, 5 ಕ್ಷೇತ್ರಗಳಿರ್ತಾವೆ. ಆ 5 ಕ್ಷೇತ್ರಗಳಿಗೆ ಮೊದಲು ಏನು ಮಾಡ್ತಾರೆ, 1901 ಡಿಸೆಂಬರ್ 10, ಪ್ರತಿ ವರ್ಷ ಡಿಸೆಂಬರ್ 10ರಂದೇ ಕೊಡ್ತಾ ಬರ್ತಾರೆ. ಡಿಸೆಂಬರ್ 10 ಯಾಕ್ರಿ? ಅವರು ಸಾವನ್ನಪ್ಪಿದ ದಿನ, ಸ್ಮರಣಾರ್ಥವಾಗಿ ಕೊಡ್ತೇವೆ ಅಂತ ಹೇಳ್ತಾರೆ. ಪ್ರತಿ ವರ್ಷ ಡಿಸೆಂಬರ್ 10ರಂದು ನೊಬೆಲ್ ಪ್ರಶಸ್ತಿ. ಈ ಅಕ್ಟೋಬರ್ ತಿಂಗಳು ನೋಡ್ರಿ, ಅಕ್ಟೋಬರ್ ತಿಂಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನೊಬೆಲ್ ಪ್ರಶಸ್ತಿ ಯಾರಿಗೆ ಕೊಡ್ತೀವಿ ಅಂತ ಹೇಳ್ಕೊಂಡು ಬರ್ತಾರೆ. ಯಾಕಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಜನಿಸ್ತಾರೆ. 1833 ಅಕ್ಟೋಬರ್ 21ರಂದು ಜನಿಸ್ತಾರೆ. ಯಾರ್ರಿ? ಅಲ್ಫ್ರೆಡ್ ನೊಬೆಲ್. ಅಕ್ಟೋಬರ್ 21 ಈ ಒಂದು 1833ರಲ್ಲಿ ಜನಿಸ್ತಾರೆ. ಮುಂದೆ 1896 ಡಿಸೆಂಬರ್ 10ರಂದು ಸಾವನ್ನಪ್ತಾ ಬರ್ತಾರೆ. ಅವರ ಒಂದು ಸಾವಿನ ಒಂದು ಸ್ಮರಣೆಯ ಸಲುವಾಗಿ ಪ್ರತಿ ವರ್ಷ ಡಿಸೆಂಬರ್ 10ರಂದು ನೊಬೆಲ್ ಪ್ರಶಸ್ತಿ ಕೊಡ್ತೀವಿ. 1901ರಿಂದ ಏನು ಸ್ಟಾರ್ಟ್ ಮಾಡಿವಲ್ರಿ, ಮುಂದೆ 1968ರಾಗ ಮತ್ತೊಂದು ಕ್ಷೇತ್ರವನ್ನು ಸೇರಿಸ್ತೀವಿ. ಆ ಕ್ಷೇತ್ರ ಯಾವುದಪ್ಪ ಅಂದರೆ ಅರ್ಥಶಾಸ್ತ್ರ, ಎಕನಾಮಿಕ್ಸ್. ಯಾಕೆ ಸೇರಿಸಿದ್ರಿ ಅವಾಗ? ಸ್ವೀಡನ್ ಸರ್ಕಾರ. ಅದೇ ರೀ, ಯಾವ ಬ್ಯಾಂಕ್ ರೀ ಅದು? ರಿಕ್ಸ್ ಬ್ಯಾಂಕ್. ರಿಕ್ಸ್ ಬ್ಯಾಂಕ್ ಅಥವಾ ಸ್ವೀಡಿಷ್ ನ್ಯಾಷನಲ್ ಬ್ಯಾಂಕ್ ಅಂತ ಕರಿತೀವಿ. ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಯಾವುದಪ್ಪ ಅಂದರೆ ರಿಕ್ಸ್ ಬ್ಯಾಂಕ್. ಯಾವುದ್ರಿ? ರಿಕ್ಸ್. ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಅಂತ ಕರಿತೀವಿ ರಿಕ್ಸ್ ಬ್ಯಾಂಕ್, ಅಥವಾ ಅದನ್ನು ಸ್ವೀಡಿಷ್ ನ್ಯಾಷನಲ್ ಬ್ಯಾಂಕ್ ಅಂತ ಕರಿತಾ ಬರ್ತೀವಿ. ಇದು ಸ್ಥಾಪನೆ ಆಗಿದ್ದು ಯಾವಾಗಪ್ಪ? 68. ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಯಾವಾಗ್ರಿ? 1668ರಲ್ಲಿ. ಈ ಒಂದು 1668ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಬ್ಯಾಂಕು 1968ಕ್ಕೆ ಎಷ್ಟು ವರ್ಷ ಆಗ್ತದೆ? 300 ವರ್ಷ ಆಗ್ತದೆ. ಆ 300 ವರ್ಷದ ಆಚರಣೆಯ ಒಂದು ಸವಿ ನೆನಪಿಗಾಗಿ ಅದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಅರ್ಥಶಾಸ್ತ್ರಕ್ಕೂ ನಾವು ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ 1968ರಲ್ಲಿ ಏನು ಮಾಡ್ತಾರೆ, ಘೋಷಣೆ ಮಾಡಿರ್ತಾರೆ. ಮುಂದೆ 1969ಕ್ಕೆ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾರೆ. ಯಾವಾಗ್ರಿ? 1969ಕ್ಕೆ ನೊಬೆಲ್ ಪ್ರಶಸ್ತಿಯನ್ನು 1969 ಡಿಸೆಂಬರ್ 10ರಂದು ಮೊದಲ ಬಾರಿಗೆ ಕೊಡ್ತಾರೆ. ಮೊದಲು ಕೊಟ್ಟಿದ್ದು ಯಾರಿಗ್ರಿ? ರಾಡ್ನರ್ ಫ್ರಿಶ್. ಮತ್ತೆ ಇನ್ನೊಬ್ರು ಯಾರು? ಜಾನ್ ಟಿನ್ ಬರ್ಜಿನ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಮೊಟ್ಟ ಮೊದಲ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಅಂತಕ್ಕಂಥದ್ದು ಕೊಡ್ತಾ ಬರ್ತಾರೆ. ಅದೇ ರೀತಿಯಾಗಿ 1970 ಯಾರಿಗೆ ಕೊಟ್ಟರು? ಪೌಲ್ ಸ್ಯಾಮುಯೆಲ್ಸನ್. ಯಾರ್ರಿ? ಪೌಲ್
ಸ್ಯಾಮ್ಯುಯೆಲ್ಸನ್. 1971ರಾಗ ಸಿಮಾನ್ ಕುಜ್ನೆಟ್ ಅಂತ ಬರ್ತಾರೆ. ಯಾರೀ? ಸಿಮಾನ್ ಕುಜ್ನೆಟ್. ಸಾಕು. ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಭಾರತದಿಂದ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಯಾರೀ? ಅಮರ್ತ್ಯ ಸೇನ್. ಯಾರೀ? ಅಮರ್ತ್ಯ ಸೇನ್. ಓಕೆ, ಅಮರ್ತ್ಯ ಸೇನ್. ಯಾವಾಗ ಕೊಡ್ತಾರೆ ಅವರಿಗೆ? 1998ರಲ್ಲಿ ನೊಬೆಲ್. ಯಾವ ಒಂದು ಉದ್ದೇಶಕ್ಕಾಗಿ ಕೊಡ್ತಾರೆ? ಕಲ್ಯಾಣದ ಅರ್ಥಶಾಸ್ತ್ರ. ಕಲ್ಯಾಣದ ಅರ್ಥಶಾಸ್ತ್ರ. ನೋಡ್ರಿ, ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಅಂತಕ್ಕಂಥದ್ದನ್ನು ಮೊದಲ ಬಾರಿಗೆ ಯಾರಿಗಪ್ಪ ಅಂದರೆ ಅಮರ್ತ್ಯ ಸೇನ್ ಅವರಿಗೆ ಕೊಡ್ತಾ ಬರ್ತಾರೆ. ಭಾರತದಿಂದ ನಾವು ನೋಡಿದಾಗ ಮೊದಲಂದ್ರೆ ಯಾರ್ರೀ? ಅರ್ಥಶಾಸ್ತ್ರದ ನೊಬೆಲ್ ಅಂದ್ರೆ ರಾಗ್ನರ್ ಪೀಸ್ ಮತ್ತು ಜಾನ್ ಟಿನ್ ಬರ್ಜಿನ್. ಭಾರತದಲ್ಲಿ ಅರ್ಥಶಾಸ್ತ್ರದ ನೊಬೆಲ್ ಮೊದಲಂದ್ರೆ ಅಮರ್ತ್ಯ ಸೇನ್ ಅಂತ ಕರಿತಾ ಬರ್ತೀವಿ. ಯಾವುದಕ್ಕೆ? ಯಾವ ಒಂದು ಉದ್ದೇಶಕ್ಕಾಗಿ? ಕಲ್ಯಾಣದ ಅರ್ಥಶಾಸ್ತ್ರ. ಮುಂದೆ ಇವ್ರಿಗೆ 1999 ಭಾರತ ರತ್ನ ಕೊಡ್ತಾರೆ. ನಮಗೆಲ್ಲ ಗೊತ್ತೇ ಅದು. ಯಾವಾಗ ಬೇರೆದವ್ರು ಗುರುತಿಸ್ತಾರೋ ಆಮೇಲೆ ನಾವೇನು ಮಾಡ್ತೀವಿ ರೀ? ಗುರುತಿಸ್ತೀವಿ. ಭಾರತ ರತ್ನ ಯಾವಾಗ ಕೊಡ್ತಾರೆ? 1999ರಲ್ಲಿ. ಇನ್ನು ನೆಕ್ಸ್ಟ್ ಇನ್ನೊಬ್ಬರು ಯಾರಾದರೂ ಪಡ್ಕೊಂಡ್ರೆ ಏನ್ರಿ? ಯಾರೇ? ಅಭಿಜಿತ್ ಬ್ಯಾನರ್ಜಿ. ಮತ್ತು ಒಬ್ಬರೇ ಪಡ್ಕೋತಾರೆ 2019ರಾಗ 3 ಜನ. ಇವರು ಭಾರತದವ್ರು. ಇವರು ಬಟ್ ಈ ಸ್ವಲ್ಪ ಪೌರತ್ವ ಇಲ್ಲದವ್ರದ್ದು ಅಮೇರಿಕದಾಗ. ಅದು ಮೊದಲು ಭಾರತದಾಗೆ ಹುಟ್ಟು, ಭಾರತದಾಗೆ ಬೆಳೆದು, ಭಾರತದಾಗೆ ಕಲಿತು, ಭಾರತ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅಭಿಜಿತ್ ಬ್ಯಾನರ್ಜಿ. ಆಮೇಲೆ ಭಾರತಕ್ಕೆ ಬೈತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅಭಿಜಿತ್ ಬ್ಯಾನರ್ಜಿ. ಅಂದರೆ ಇನ್ನೂ ಭಾರತ ಬಡತನದ ಅಂತ ಇದನ್ನು ಭಾರತಕ್ಕೆ ಬೈಯಂಗಿಲ್ಲ, ಭಾರತದಲ್ಲಿನ ಸರ್ಕಾರಕ್ಕೆ ಬೈತಾ ಬರ್ತಾರೆ. ಓಕೆನಾ? ಓಕೆ. ಅಭಿಜಿತ್ ಬ್ಯಾನರ್ಜಿ ಅವರು ಭಾರತದವ್ರು. ನೆಕ್ಸ್ಟ್ ಇವ್ರ ಹೆಂಡತಿ ಯಾರೇ? ಯಾರೇ ಹೇಳ್ರಿ, ಕರೆಕ್ಟ್ ಹೇಳ್ತೀರಿ. ಎಸ್ತರ್ ಡೋಪ್ಲೋ. ಎಸ್ತರ್ ಡೋಪ್ಲೋ ಇವನ ಎರಡನೇ ಹೆಂಡತಿ. ಅಮೇರಿಕದವ್ರು, ಅವ್ರು ಭಾರತದವರಲ್ಲ. ಯಾರ್ರೀ? ಅಮೇರಿಕದವ್ರು. ಎಸ್ತರ್ ಡೋಪ್ಲೋ. ಇನ್ನೊಬ್ರು ಬರ್ತಾರ ಮಿಚಲ್ ಕ್ರೀಮರ್ ಅಂತಕ್ಕಂಥ. ಮಿಚಲ್ ಕ್ರೀಮರ್ ಅಂತಕ್ಕಂಥ 3 ವ್ಯಕ್ತಿಗಳಿಗೆ ಏನು ಮಾಡ್ತಾರೆ? 2019ರಲ್ಲಿ ನೊಬೆಲ್ ಪ್ರಶಸ್ತಿ ಕೊಡ್ತಾರೆ. ಅದರಲ್ಲಿ ಒಬ್ಬರು ಭಾರತೀಯರು. ಯಾರು? ಅಭಿಜಿತ್ ಬ್ಯಾನರ್ಜಿ. ಹಾಗಾದರೆ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರೇ? ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಎಲಿನೋರ್ ಅಸ್ಟ್ರೋಮ್. ಯಾರೇ? ಎಲಿನೋರ್ ಅಸ್ಟ್ರೋಮ್. ಎಲಿನೋರ್ ಅಸ್ಟ್ರೋಮ್ ಅಂತಕ್ಕಂಥ ವ್ಯಕ್ತಿ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ಮಹಿಳೆಯರು. ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಎಲಿನೋರ್ ಅಸ್ಟ್ರೋಮ. ಎರಡನೇ ಮಹಿಳೆ ಯಾರಪ್ಪ ಅಂದರೆ ಎಸ್ತರ್ ಡೋಪ್ಲೋ. ಅಭಿಜಿತ್ ಬ್ಯಾನರ್ಜಿ ಎರಡನೇ ಹೆಂಡತಿ ಮತ್ತು ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಪಡೆದ ಎರಡನೇ ಮಹಿಳೆ. ಹಾಗಾದರೆ ಮೂರನೇ ಮಹಿಳೆ ಯಾರು? ಯಾರೇ? ಕ್ಲೌಡಿಯಾ ಗೋಲ್ಡಿನ್. ಕ್ಲೌಡಿಯಾ ಗೋಲ್ಡಿನ್ ಅಂತಕ್ಕಂಥವ್ರು ಇತ್ತೀಚೆಗೆ 2023ರಲ್ಲಿ ರೀಸೆಂಟಾಗಿ ಪಡ್ಕೊಂಡವ್ರು. ಯಾರೀ? ಕ್ಲೌಡಿಯಾ ಗಾರ್ಡಿನ್ ಅಂತಕ್ಕಂಥವ್ರು ಏನು ಮಾಡೋರಪ್ಪ ಅಂದರೆ ಇತ್ತೀಚೆಗೆ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಅಂತಕ್ಕಂಥದ್ದನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಓಕೆನಾ? ಮಹಿಳೆಯರ ಒಂದು ಆರ್ಥಿಕ ಬಿಕ್ಕಟ್ಟಿನ ಮೇಲೆ ಯಾವ ರೀತಿಯಾಗಿ ಹಣಕಾಸನ್ನು ನಿರ್ವಹಣೆ ಮಾಡ್ತಾರಂತೇಳಿ ಅದರ ಮೇಲೆ ಸಂಶೋಧನೆ ಮಾಡಿ ಈ ಒಂದು ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕ್ಲಾಡಿಯಾ ಗೋಲ್ಡಿನ್. ಅರ್ಥ ಐತ್ರಿ? ನೆಕ್ಸ್ಟ್ 2024ಕ್ಕೆ ಯಾರಿಗೆ ಕೊಟ್ರ? ಕೊಟ್ಟಿಲ್ಲ. ಓಕೆ. ಈಗ ಟ್ರೈಲರ್ ಮುಗಿತವ್ರಿ. ಟ್ರೈಲರ್ ಮುಗೀತ್ರಿ. ಪಿಕ್ಚರ್ ಹೋಗಮ್ರಿ. ಅರ್ಥ ಐತ್ರಿ? ಟ್ರೈಲರ್ ಇನ್ನೂ ಭಾಳ ಅದ ರೀ. ಟ್ರೈಲರ್ ಹೇಳ್ಕೊಂಡು ಕುಂತಂದ್ರೆ ಇವತ್ತು ಚಂದನ ಮುಗಿಯಲ್ಲ. ಓಕೆನಾ? ಓಕೆ. ರೆಸ್ಟಿಗೆ ಬಿಡ್ಬೇಕೇನ್ರಿ ನಿಮಗೆ? ಎಷ್ಟಕ್ಕೆ ರೀ? 5ಕ್ಕೆ? ಓಕೆ. ನೆಕ್ಸ್ಟ್ ಇನ್ನು 2ನೇ ಅಧ್ಯಾಯ. ಮೊದಲನೇ ಅಧ್ಯಾಯ ಏನಪ್ಪ ಅಂದರೆ ಅರ್ಥಶಾಸ್ತ್ರದ ಪರಿಚಯ. ಇನ್ನು 2ನೇ ಅಧ್ಯಾಯ ಯಾವುದಪ್ಪ ಅಂದರೆ ಅರ್ಥವ್ಯವಸ್ಥೆ. ಅರ್ಥವ್ಯವಸ್ಥೆ. ಓಕೆ. ಅರ್ಥಶಾಸ್ತ್ರದ ಪರಿಚಯ ಮಾಡಿರಿ ಸರ್, ಬಟ್ ನಿಮ್ಮ ಪರಿಚಯನೇ ಆಗಿಲ್ಲ ಅಂದರೆ ನನ್ನ ಹೆಸರು ಶ್ರೀಶೈಲ್ ಅಂತ ಹೇಳ್ರಿ. ಏನ್ರಿ? ಶ್ರೀಶೈಲ್ ಕಲಬುರ್ಗಿಯವರು. MA ಇನ್ ಎಕನಾಮಿಕ್ಸ್ ನಂದು ಕಲಬುರ್ಗಿಯಲ್ಲಿ ಆಗ್ಯದ. B.Ed ಕಲಬುರ್ಗಿಯಲ್ಲಿ ಆಗ್ಯದ. ಓಕೆನಾ? ಯಾಕೆ ಹಿಂಗೆ ಮಾಡ್ಲತ್ತಿರಲ್ಲ? ಆಗಬಾರ್ದಾಗಿತ್ತ?
ಓಕೆ, ಧಾರವಾಡದಾಗ ಇರ್ತೀನಿ ರೀ, MG ಅಕಾಡೆಮಿ, ಮಹಾತ್ಮ ಗಾಂಧಿ ಅದಲ್ರಿ, ಅಲ್ಲೇನಪ್ಪ ಅಂದರೆ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತೇನೆ, ಎಕನಾಮಿಕ್ಸನ್ನು ಹೇಳ್ತಾ ಬರ್ತೀನಿ ಅಲ್ಲಿ. ಓಕೆನಾ? ಓಕೆ. ಅರ್ಥವ್ಯವಸ್ಥೆ ಎಕಾನಮಿ ಅಂತ ಕರಿತಾ ಬರ್ತೀನಿ. ಯಾಕೆ ಹೇಳಿಲ್ಲ ಅಂದ್ರೆ ನನ್ನ ಬಗ್ಗೆ ಎಲ್ಲಿ ಎಕ್ಸಾಮ್ದಾಗ ಕ್ವಶನ್ ಕೇಳಲ್ಲ, ಅದಕ್ಕೆ ನನ್ನ ಬಗ್ಗೆ ಹೇಳಿಲ್ಲ ನಾನು. ಸರ್ ಮೊದಲು ಯಾಕೆ ಹೇಳಿಲ್ರಿ? ಓಕೆನಾ? ಓಕೆ. ಎಕಾನಮಿ ಏನು ರೀ? ಎಕಾನಮಿ ಅಂದ್ರೆ ಅರ್ಥಶಾಸ್ತ್ರ ಬೇರೆ, ಅರ್ಥ ವ್ಯವಸ್ಥೆ ಬೇರೆ. ಓಕೆ. ಏನು ರೀ ಅರ್ಥ ವ್ಯವಸ್ಥೆ ಅಂದರೆ ಏನು? ಅಧ್ಯಯನ ಮಾಡೋದನ್ನು ಅರ್ಥ ವ್ಯವಸ್ಥೆ. ಕರೆಕ್ಟ್. ಮತ್ತು ಅರ್ಥಶಾಸ್ತ್ರ ಅಂದರೆ ಏನಪ್ಪ ಅಂದರೆ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡೋದು. ಇನ್ನು ಅರ್ಥವ್ಯವಸ್ಥೆ ಅಂದ್ರೆ ಆ ಆರ್ಥಿಕ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವುದು. ಆರ್ಥಿಕ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವುದು. ವ್ಯವಸ್ಥಿತವಾಗಿ ಜೋಡಿಸುವುದನ್ನು ನಾವೇನಂತ ಕರಿತೀವಿ ರೀ? ಅರ್ಥವ್ಯವಸ್ಥೆ. ಅಂದರೆ ಆರ್ಥಿಕ ಚಟುವಟಿಕೆ ಬಗ್ಗೆ ಕುರಿತು ಅಧ್ಯಯನ ಮಾಡಿದ್ರೆ ಅರ್ಥಶಾಸ್ತ್ರ ಅವುಗಳು ಹಿಂಗೆ ಇರಬೇಕು ಅಂತೇಳಿ ನಾವು ಜೋಡಣೆ ಮಾಡಿದೆವು ಅಂದ್ರೆ ಅದನ್ನು ನಾವು ಏನಂತ ಕರಿತೀವಿ ರೀ? ಏನಂತ ಕರಿತೀವಿ? ಅರ್ಥ ವ್ಯವಸ್ಥೆ ಅಂತ ಕರಿತಾ ಬರ್ತೀವಿ. ಇಲ್ಲಿ ನೋಡ್ರಿ, ಅರ್ಥ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಎರಡು ರೀತಿ ನೋಡ್ತೀವಿ. ಒಂದು ಪ್ರಪಂಚದ ಅರ್ಥವ್ಯವಸ್ಥೆ. ಪ್ರಪಂಚದ ಅರ್ಥವ್ಯವಸ್ಥೆ ಅಂದರೆ ಇಡೀ ಪ್ರಪಂಚಕ್ಕೆ ಅರ್ಥವ್ಯವಸ್ಥೆಗಳನ್ನು ನೋಡ್ತಾ ಬರ್ತೀವಿ. ಪ್ರಪಂಚದಲ್ಲಿ ಏನಪ್ಪ ಅಂದರೆ ಅನೇಕ ರೀತಿಯ ಅರ್ಥವ್ಯವಸ್ಥೆಗಳದಾವೆ. ಈಗ ಅಮೇರಿಕದ ಅರ್ಥವ್ಯವಸ್ಥೆ, ಭಾರತದ ಅರ್ಥವ್ಯವಸ್ಥೆ, ಚೀನಾದ ಅರ್ಥವ್ಯವಸ್ಥೆ, ಅಂದರೆ ದೇಶಗಳು ತನ್ನದೇ ಆಗಿರ್ತಕ್ಕಂಥ ಅರ್ಥವ್ಯವಸ್ಥೆಯನ್ನು ಹೊಂದಿರ್ತಾವೆ. ಅದು ಯಾವ ರೀತಿಯ ಅರ್ಥವ್ಯವಸ್ಥೆಯನ್ನು ಹೊಂದಿದೆ ಅಂತ ನಾವು ನೋಡಬೇಕಾದ್ರೆ ಪ್ರಪಂಚದ ಅರ್ಥವ್ಯವಸ್ಥೆಯನ್ನು 3 ಭಾಗಗಳಾಗಿ ನಾವು ನೋಡ್ತಾ ಬರ್ತೀವಿ. ಯಾವ್ಯಾವ ರೀ? ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಇನ್ನೊಂದು ಸಮಾಜವಾದಿ ಅರ್ಥವ್ಯವಸ್ಥೆ, ಇನ್ನೊಂದು ಮಿಶ್ರ ಅರ್ಥವ್ಯವಸ್ಥೆ. ಹಾಗಾದರೆ ಭಾರತ ಒಂದು ಎಲ್ಲಿ ಉಲ್ಲೇಖಿಸಲಾಗಿದೆ? 1948ರ ಕೈಗಾರಿಕಾ ನೀತಿಯಲ್ಲಿ ಉಲ್ಲೇಖಿಸಲಾಗಿದೆ. ಓಕೆ. ಬಂಡವಾಳಶಾಹಿ ಒಂದನೇದು ಯಾವ್ದು ರೀ? ಬಂಡವಾಳಶಾಹಿ. ಎರಡನೇದ್ದು ಸಮಾಜವಾದಿ. ಮೂರನೇದ್ದು ಮಿಶ್ರ ಅಂತ ಕರೀತೀವಿ. ಮೂರನೇದು ಯಾವ್ದು? ಮಿಶ್ರ. ನೋಡ್ರಿ, ಅರ್ಥವ್ಯವಸ್ಥೆಯಲ್ಲಿ ಏನಪ್ಪ ಅಂದರೆ ನಾವು ಪ್ರಮುಖವಾಗಿ ಪ್ರಪಂಚದ ಅರ್ಥವ್ಯವಸ್ಥೆಯನ್ನು 3 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಯಾವುದ್ರಿ? ಬಂಡವಾಳಶಾಹಿ ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಅಂತ ಕರಿತೀವಿ, ಇನ್ನೊಂದು ಸಮಾಜವಾದಿ ಸೋಷಲಿಸ್ಟಿಕ್ ಎಕನಾಮಿ, ಇನ್ನೊಂದು ಮಿಶ್ರ ಅರ್ಥವ್ಯವಸ್ಥೆ ಮಿಕ್ಸ್ಡ್ ಎಕನಾಮಿ ಅಂತ ನೋಡ್ತಾ ಬರ್ತೀವಿ. ಇದು ಒಂದರಲ್ಲೇ ನೋಡ್ತಾ ಹೋಗೋಣ, ಅಂದರೆ ನಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಅದ ಅಂತ. ಓಕೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಏನು? ಸರ್ಕಾರದ ನಿಯಂತ್ರಣದಲ್ಲಿರ್ತದೆ, ಖಾಸಗಿಯವರ ನಿಯಂತ್ರಣದಲ್ಲಿರ್ತದೆ. ಓಕೆ. ಮತ್ತೆ ಖಾಸಗಿಯವರ ನಿಯಂತ್ರಣ. ನೋಡ್ರಿ, ಹೇಳ್ರಿ, ಏನು ಹೇಳ್ತೀರಿ? ಬಂಡವಾಳ ಅಧಿಕ ಇರ್ತದೆ. ಓಕೆ. ಮತ್ತೆ ನಿರ್ವಹಿಸ್ತಿರ್ಬೇಕು. ನೋಡ್ರಿ, ಅದ್ರ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಏನು ಗೊತ್ತಾ? ಉತ್ಪಾದನಾ ಸಾಧನ ಸಂಪನ್ಮೂಲಗಳು ಅಂದರೆ ಎಲ್ಲ ಉತ್ಪಾದನಾ ಸಾಧನ ಸಂಪನ್ಮೂಲಗಳು ಖಾಸಗಿಯವರ ಒಡೆತನ ಮತ್ತು ನಿಯಂತ್ರಣದಲ್ಲಿದ್ದರೆ. ಯಾರ ಒಡೆತನ ರೀ? ಖಾಸಗಿಯವರ ಒಡೆತನ ಮತ್ತು ನಿಯಂತ್ರಣದಲ್ಲಿದ್ದರೆ ಅಂಥದ್ದನ್ನು ನಾವೇನಂತ ಕರಿತೀವಿ ರೀ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಎಲ್ಲ ಉತ್ಪಾದನಾ ಸಾಧನ ಸಂಪನ್ಮೂಲಗಳು ಏನು ಆ ದೇಶದಲ್ಲಿ ಉತ್ಪಾದನೆ ಆಗ್ತದಲ್ಲ, ಆ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸಾಧನ ಸಂಪನ್ಮೂಲ ಯಾರ ಒಂದು ಅಂಡರ್ದಲ್ಲಿ ಇರ್ತದೆ ರೀ? ಖಾಸಗಿಯವರ ಒಂದು ಅಂಡರ್ದಲ್ಲಿ, ಅವ್ರದೇ ಒಡೆತನ, ಅವ್ರದೇ ನಿಯಂತ್ರಣದಲ್ಲಿ ಇರ್ತದೆ. ಈಗ ಅಮೇರಿಕಾದಲ್ಲಿ ನೋಡ್ತೀವಿ, ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಇರ್ತದೆ. ಅಲ್ಲಿ ಏನಿರ್ತದೆ? ಬರೀ ಖಾಸಗಿಯವ್ರಿಗೆ ಏನನ್ನ ಬೇಕಾದ್ರೂ ಉತ್ಪಾದನೆ ಮಾಡ್ಬೋದು, ಎಷ್ಟಾದ್ರೂ ಬೆಲೆ ಫಿಕ್ಸ್ ಮಾಡ್ಬೋದು. ಅವ್ರಿಗೆ ಒಟ್ಟು ಏನು ಬೇಕು? ಲಾಭ ಬೇಕು. ಸರ್ಕಾರಕ್ಕೆ ಏನು ಬೇಕು ರೀ? ಇನ್ಕಮ್ ಬೇಕು. ಅದಕ್ಕೆ ಅಲ್ಲೆಲ್ಲ ಏನದ ರೀ? ರೇಟ್ಗಳು ಹೈ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಅದು ಬಂಡವಾಳಶಾಹಿ. ಉದಾಹರಣೆಗೆ ಅಮೇರಿಕಾ, ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ, ಜಪಾನ್, ಕೆನಡಾ, ಅಂದ್ರೆ ಇವೆಲ್ಲ ಮುಂದುವರೆದ ದೇಶಗಳು ಬರ್ತಾವಲ್ರಿ. ಆಲ್ಮೋಸ್ಟ್ ಅಲ್ಲಿ ಎಂಥ ಒಂದು ಅರ್ಥವ್ಯವಸ್ಥೆ ಅದಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಎಲ್ಲ ಒಂದು ಒಡೆತನ ಮತ್ತು ನಿಯಂತ್ರಣ ಯಾರ ಕೈಗಿರ್ತದಪ್ಪ ಅಂದರೆ ಖಾಸಗಿಯವ್ರ ಕೈಯಾಗಿರ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ
ಕೆಲವೊಂದು ಲಕ್ಷಣಗಳನ್ನು ನಾವು ನೋಡೋದಾದರೆ, ಬಂಡವಾಳದ ಒಂದು ಶಾಹಿಯ ಲಕ್ಷಣಗಳನ್ನು ನೋಡೋದಾದರೆ, ಸರ್ಕಾರದ ಹಸ್ತಕ್ಷೇಪ ಇರ್ತದೋ ಇಲ್ಲೋ? ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ ಅಂತ ನೋಡ್ತೀವಿ. ಏನು ನೋಡ್ತೀವಿ? ಇರುವುದಿಲ್ಲ. ನಾವು ಎಕನಾಮಿಕ್ಸ್ನಾಗ ಏನು ಹೇಳ್ತಾರಪ್ಪ ಅಂದರೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಏನಿರಂಗಿಲ್ಲ? ಸರ್ಕಾರದ ಹಸ್ತಕ್ಷೇಪ ಇರಂಗಿಲ್ಲ. ಹಾಗಾದರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು, ಈ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಯಾರ್ರೀ? ಅಡಮ್ ಸ್ಮಿತ್. ತಿಳ್ಕೊಂಡ್ಬಿಡ್ಬೇಕು, ಎಲ್ಲಿ ರೊಕ್ಕ ಬರ್ತದೆ ಅಲ್ಲಿ ಸ್ಮಿತ್ ಬಂದೇ ಬರ್ತಾನೆ. ಓಕೆನಾ? ಬಂಡವಾಳ ಅಂದ್ರೆ ಏನ್ರಿ? ಹಣ. ಆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ಈ ಕಲ್ಪನೆ ನೀಡಿದವ್ರು ಯಾರು? ಸ್ಮಿತ್. ಅಲ್ಲಿ ಏನು ಹೇಳ್ತಾನಂದ್ರೆ, ಸರ್ಕಾರದ ಹಸ್ತಕ್ಷೇಪ ಇರಂಗಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಸರ್ಕಾರದ ಹಸ್ತಕ್ಷೇಪ ಇರಂಗಿಲ್ಲ ಅಂದ್ರೆ ಒಡೆತನ ಯಾರಿರ್ತದೆ? ಖಾಸಗಿ ಒಡೆತನ ಮತ್ತು ನಿಯಂತ್ರಣ ಇರ್ತದೆ. ಖಾಸಗಿಯವರಿದ್ದಾಗ ಅವ್ರ ಉದ್ದೇಶ ಏನಾಗಿರ್ತದೆ ರೀ? ನೋಡ್ರಿ, ಇದು ಕೇಳೋಣ. ಉದ್ದೇಶ ಏನಾಗಿರ್ತದೆ? ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಆ ಖಾಸಗಿಯವರ ಉದ್ದೇಶ ಏನಾಗಿರ್ತದೆ? ಲಾಭದ ಉದ್ದೇಶವನ್ನು ಹೊಂದಿರ್ತಾರೆ. ಅದೇ ರೀತಿಯಾಗಿ ಲಾಭದ ಉದ್ದೇಶ ಹೊಂದ್ಯಾರಂದ್ರೆ ಅಲ್ಲಿ ಬೆಲೆಯನ್ನು ಯಾರು ನಿರ್ಧರಿಸ್ತಾರೆ? ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆ ಮೇಲೆ ನಿರ್ಧಾರ ಆಗ್ತದೆ. ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಏನು ನಿರ್ಧಾರ ಆಗ್ತದೆ? ಬೆಲೆ ಅಂತಕ್ಕಂಥದ್ದು ನಿರ್ಧಾರ. ಅದೇ ರೀತಿಯಾಗಿ ಇಲ್ಲಿ ಅನೇಕ ಒಂದು ಅನುಭೋಗಿಗೆ ಏನಿರ್ತಪ್ಪ ಅಂದರೆ ಸ್ವಾತಂತ್ರ್ಯ ಇರ್ತದೆ. ಯಾವ ಸರಕುಗಳನ್ನು ಬೇಕಾದರೂ ತಗೋಬೋದು, ಯಾವುದನ್ನಾದರೂ ಉಪಯೋಗಿಸ್ಬೋದು. ಇಲ್ಲೇನಿರ್ತಾರೆ? ಅನುಭೋಗಿಯ ಸ್ವಾತಂತ್ರ್ಯ ಇರ್ತದೆ. ಅನುಭೋಗಿಯ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರ್ತದೆ. ಅನುಭೋಗಿಯ ಸ್ವಾತಂತ್ರ್ಯ ಇರ್ತದೆ. ಮುಖ್ಯವಾಗಿ ಇಲ್ಲಿ ಹಣವೇ ಕೇಂದ್ರವಾಗಿರ್ತದೆ. ಏನಿರ್ತದೆ ರೀ? ಹಣನೇ ಕೇಂದ್ರವಾಗಿರ್ತಕ್ಕಂಥ ಒಂದು ಅರ್ಥವ್ಯವಸ್ಥೆ ಯಾವುದಪ್ಪ ಅಂದರೆ ಬಂಡವಾಳಶಾಹಿ. ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ಸಮಾಜವಾದಿ ಅರ್ಥವ್ಯವಸ್ಥೆ. ಏನು ಸಮಾಜವಾದಿ ಅರ್ಥವ್ಯವಸ್ಥೆ ಅಂದ್ರೆ? ಸೇಮ್ ಏನಪ್ಪ ಅಂದರೆ, ಎಲ್ಲ ಉತ್ಪಾದನಾ ಸಾಧನ ಸಂಪನ್ಮೂಲಗಳು ಸರಕಾರದ ಒಡೆತನ ಮತ್ತು ನಿಯಂತ್ರಣದಲ್ಲಿದ್ದರೆ, ಅಲ್ಲಿ ಖಾಸಗಿಯವರ ಒಡೆತನ ಮತ್ತು ನಿಯಂತ್ರಣ, ಇಲ್ಲಿ ಯಾರಿರ್ತಾರೆ? ಸಂಪೂರ್ಣವಾಗಿ ಸರ್ಕಾರದ ಒಡೆತನ ಮತ್ತು ನಿಯಂತ್ರಣದಲ್ಲಿದ್ದರೆ ಅದನ್ನು ನಾವೇನಂತ ಕರಿತೀವಿ ರೀ? ಸಮಾಜವಾದಿ ಅರ್ಥವ್ಯವಸ್ಥೆ ಅಥವಾ ಸೋಷಲಿಸ್ಟಿಕ್ ಎಕಾನಮಿ ಅಂತ ಕರಿತಾ ಬರ್ತೀವಿ. ನೋಡಿ, ಇಲ್ಲಿ ಯಾವ್ಯಾವ ಅಂತ ಅರ್ಥವ್ಯವಸ್ಥೆಗಳನ್ನು ನೋಡಿದಾಗ ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಕ್ಯೂಬಾ ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಉತ್ತರ ಕೊರಿಯಾ, ಅವನ ಹೆಸರು ಏನದು? ಜಿಮ್. ನೀವು ಏನಂತೀರ ಅದೇ ಹೆಸರು, ನನಗೆ ಗೊತ್ತಿಲ್ಲ. ನೀವು ಹೆಂಗಂತೀರ ಅದು ಓಕೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಏನಂದ್ರೆ ನೀವು ಹ್ಞೂ ಅಂತೀರಿ. ಅವನ ಹೆಸರು ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಿದ್ರು ಓದಕ್ಕೂ ಬರೋಂಗಿಲ್ಲ. ನೋಡ್ರಿ, ನಾವು ಹೊಡೆದು ನೋಡ್ರಿ, ಪೂರ ಹೆಸರು ಹೇಳ್ರಿ ನೋಡೋಣ ಕರೆಕ್ಟಾಗಿ. ನೀವು ನೋಡಿ ಹೇಳಿದ್ರು ಹೇಳಲ್ಲ ಹೆಸರು. ಹಂಗವ ಹೆಸರುಗಳು ಬೆಂಕಿ ಇದ್ದಂಗೆ. ಓಕೆನಾ? ಯಾವ್ಯಾವ ರೀ? ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಕ್ಯೂಬಾ ಆಗಿರ್ಬೋದು, ಉತ್ತರ ಕೊರಿಯಾ ಆಗಿರ್ಬೋದು. ಎಲ್ಲೆಲ್ಲಿ ಒಂದು ಸಮಾಜವಾದಿ ಒಂದು ರಾಜಕೀಯ ಅದಲ್ಲ, ಅಲ್ಲೆಲ್ಲ ಸಮಾಜವಾದಿ ಅಂತಕ್ಕಂಥ ಒಂದು ಅರ್ಥವ್ಯವಸ್ಥೆ ಇದೆ. ಇಲ್ಲೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಸರ್ಕಾರದ ಒಡೆತನ ನಿಯಂತ್ರಣ ಇರ್ತದೆ. ನಾವು ಕೆಲವೊಂದು ಅಂಶಗಳನ್ನು ನೋಡೋದಾದಾಗ ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರ್ತದೋ ಇಲ್ಲೋ? ಸಂಪೂರ್ಣ ಇರ್ತದೆ. ಸರ್ಕಾರದ ಹಸ್ತಕ್ಷೇಪ ಇರುತ್ತದೆ ಇಲ್ಲಿ. ಇವರು ಇತ್ತೀಚೆಗೆ ಏನು ಮಾಡಕತ್ತಾರ? ಮೊದಲು ಇದ್ದಿದ್ದಿಲ್ಲ, ಇತ್ತೀಚೆಗೆ ಸ್ವಲ್ಪ ಕೊಡ್ಲಾಕತ್ತಾರೆ ಇಲ್ಲಿ. ಏನು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಮೊದಲು ಹೊಟ್ಟೆ ಇದ್ದಿದ್ದಿಲ್ಲ ಅಲ್ಲಿ. ಬಟ್ ಇವ್ರೇನ್ರಿ ಸಂಪೂರ್ಣವಾಗಿರ್ತದೆ. ಖಾಸಗಿಯವ್ರಿಗೆ ಹೊಟ್ಟೆ ಬರಂಗೆ ಕೊಡಂಗಿಲ್ಲ. ಒಂದ್ಸಲ ನೋಡಿರಿ, ಯಾರಪ್ಪ ಅಂದರೆ ಚೀನಾದಾಗ ಜಾಕ್ಮಾ ಒಬ್ಬ ವ್ಯಕ್ತಿ ಬರ್ತಾನೆ, ಕೇಳಿರಿ? ಜಾಕ್ಮಾ ಕೇಳಿರಿ? ಚೀನಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅವ. ಮೊದಲ ಇದ್ರಾಗ ಹೋಗಿರ್ತಾನಂತ KFC ಒಳಗೆ ವೇಟ್ರ್ ಆಲಕ್ಕೆ. KFC ನೋಡಿರ ಇಲ್ಲ? ತಿಂದಿರ ಇಲ್ಲ? ಭಾಳ ಜನ ತಿರ್ಲಿಕ್ಕಿಲ್ಲ. ಓಕೆ, ಆ ಚಿಕನ್ ತಿಲ್ಲಾರ್ದವ್ರು ತಿರ್ಲಕ್ಕೆ ಹೋಗಂಗಿಲ್ಲ ಅಲ್ಲಿ, ಅದಕ್ಕೆ ಕೇಳಿದೆ. ಓಕೆ, ಅಲ್ಲಿ ವೇಟ್ರ್ ಆಲಕ್ಕೆ ರೀ, ಅವುಗಳನ್ನ ಸಾಮಾನು ತಂದು ಕೊಡ್ಲಕ್ಕ. ಆ ವೇಟ್ರ್ ಕೆಲಸಕ್ಕೆ ಹೋಗಿರ್ತಾನ ಅವ ಜಾಕ್ಮಾ. ಅಲಿಬಾಬಾ ಅಂತ ಕರೀತಾರೆ ಅವ್ರಿಗೆ, ಇನ್ನೊಂದು ಹೆಸರು ಅಲಿಬಾಬಾ. ಕೇಳಿರಿ? ಅವ ಅಲ್ಲಿ ವೇಟ್ರ್ ಅಲ್ಲಕ್ಕೆ ಹೋಗಿರ್ತಾನ. ಬಟ್ ಅಲ್ಲಿ ಅವರು ಅವ್ನಿಗೆ ರಿಜೆಕ್ಟ್ ಮಾಡ್ತಾರೆ. ನಿನಗೆ ಈ ಕೆಲಸ ಮಾಡೋಕೆ ನೀನು ಲಾಯಕ್ಕಿಲ್ಲ, ಹೋಗಂತೇಳಿ ಜಾಕ್ಮಾಗ. ಅವಾಗ ಏನು ಮಾಡ್ತಾನೆ? ಅವನದೇ ಆಗಿರ್ತಕ್ಕಂಥ ಒಂದು ಸ್ವಂತ ಕಂಪನಿಯನ್ನು ತೆಗೆದು ಆಮೇಲೆ ಇಡೀ ಚೀನಾದಲ್ಲೇ ಪ್ರೆಸೆಂಟ್ ಏನಪ್ಪ ಅಂದರೆ ಅತಿ ಶ್ರೀಮಂತ ವ್ಯಕ್ತಿಯಾಗಿ ಬೆಳಿತಾನೆ.
ಮೊನ್ನೆ ಒಂದು ಚೀನಾದ ಅಪೋಸಿಟ್ ಒಂದು ಸಣ್ಣ ಹೇಳಿಕೆ ಕೊಟ್ಟನಂತೇಳಿ ಎಷ್ಟೋ ಸಾವಿರ ಕೋಟಿ ದಂಡ ಹಾಕಿದ್ರು ಅವನ ಮೇಲೆ. ಎಷ್ಟೋ ಸಾವಿರ ಕೋಟಿ ಅಂದರೆ 3,000 4,000 ಕೋಟಿ ದಂಡ ಹಾಕ್ತಾರೆ ಅವನ ಮೇಲೆ. 1 ಕೋಟಿ 2 ಕೋಟಿ ಅಲ್ಲ, 1000 ಕೋಟಿ. 1 ಕೋಟಿ ಕೊಟ್ಟರೆ ನಾವು ಜೀವನ ಪೂರ್ತಿ ಆರಾಮ ಇದ್ಬಿಡ್ತೀವಿ. ಹೌದೋ ಇಲ್ಲ? ಜೀವನ ಪೂರ್ತಿ ಯಾರಿಗೆ ನೆನೆಸಂಗಿಲ್ಲ ನೋಡ್ರಿ. ನಾವು ಸೀದಾ ಹೋಗೋದ ಬ್ಯಾಂಕ್ನಾಗ 1 ಕೋಟಿ ಜಮಾ ಮಾಡೋದ ಏನು ವರ್ಷ ಬಡ್ಡಿ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಮಿನಿಮಮ್ ಒಂದು 4-5 ಲಕ್ಷ ಬಡ್ಡಿ ಬಂದೇ ಬರ್ತದೆ. ಬ್ಯಾಂಕ್ನಾಗ ಇಟ್ಟರು 4-5 ಲಕ್ಷ ಬಡ್ಡಿ ಬರ್ತದೆ. ಆರಾಮ್ ಜೀವನ ಪೂರ್ತಿ ಕಳೆದು ಬಿಡ್ತೀವಿ ನಾವು. ಯಾವ ನೌಕರಿ ಬೇಡ, ಏನು ಬೇಡ ನಮ್ಗೆ. ಒಟ್ಟೆ ಹೆಂಡ್ರು ಬೇಡ, ಮಕ್ಕಳು ಬೇಡ, ತಂದೆ ಬೇಡ, ತಾಯಿ ಬೇಡ. ಹೌದೋ ಇಲ್ಲ? ಕರೆನೋ ಇಲ್ಲ? ಒಂದೇ ಕೋಟಿ ನೋಡಿ 4,000 5,000 ಕೋಟಿ ಅವ್ರ ಮ್ಯಾಗ ಏನಾಗಿರ್ತಾರೆ, ದಂಡ ಹಾಕಿರ್ತಾರೆ. ಅಂಥ ಒಂದು ಚೀನಾದಲ್ಲಿ ಏನದಪ್ಪ ಅಂದರೆ ಈ ಒಂದು ಸಮಾಜವಾದಿ ರಾಜಕೀಯ ಪಕ್ಷಗಳು ಮಾಡ್ತಾವೆ. ಅದೇ ರೀತಿಯಾಗಿ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ನೋಡಿದಾಗ ಸರ್ಕಾರದ ಹಸ್ತಕ್ಷೇಪ ಇರ್ತದೆ ಸಂಪೂರ್ಣವಾಗಿ. ಇನ್ನು ನೆಕ್ಸ್ಟ್ ಇಲ್ಲೇನಿತ್ತು ರೀ, ಖಾಸಗಿಯವರ ಒಡೆತನ ನಿಯಂತ್ರಣ ಇತ್ತು. ಇಲ್ಲಿ ಯಾರ್ದಿರ್ತದೆ? ಸರ್ಕಾರದ ಒಡೆತನ ಮತ್ತು ನಿಯಂತ್ರಣ ಇರ್ತದೆ. ಇಲ್ಲಿ ಉದ್ದೇಶ ಏನಾಗಿತ್ತು ರೀ? ಲಾಭ. ಇಲ್ಲಿ ಉದ್ದೇಶ ಏನಾಗಿರ್ತದ? ಜನರ ಯೋಗಕ್ಷೇಮ ಅಥವಾ ಜನರ ಕಲ್ಯಾಣ ಅಂತ ಕರಿತೀವಿ. ಜನರ ಯೋಗಕ್ಷೇಮ ಅಥವಾ ಜನರ ಕಲ್ಯಾಣ. ಕಲ್ಯಾಣ ಅಂದ್ರೆ ಲಗ್ನ ಮಾಡೋದಲ್ಲ. ಮತ್ತು ಕಲ್ಯಾಣ ಓಕೆನಾ? ಕಲ್ಯಾಣ ಅಂದ್ರೆ ಲಗ್ನ ಮಾಡೋದಲ್ಲ. ಈ ಕಲ್ಯಾಣ ಬೇರೆ. ಜನರ ಹಿತರಕ್ಷಣೆಯನ್ನು ಕಾಪಾಡೋದು ಅಂತ ಹೇಳ್ತೀವಿ. ಜನರ ಹಿತವನ್ನು ಕಾಪಾಡುವುದು, ಜನರ ರಕ್ಷಣೆಯನ್ನು ಮಾಡತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇಲ್ಲಿ ಬೆಲೆಯನ್ನು ಎಲ್ಲಿ ನಿರ್ಧಾರ ಆಗ್ತದೆ ರೀ? ಬೇಡಿಕೆ. ಇಲ್ಲೆಲ್ಲಿ ನಿರ್ಧಾರ ಆಗ್ತದೆ? ಸರ್ಕಾರವೇ ನಿರ್ಧಾರ ಮಾಡ್ತದೆ. ಬೆಲೆಯನ್ನು ಯಾರು ನಿರ್ಧಾರ ಮಾಡ್ತಾರಪ್ಪ ಅಂದರೆ ಬೆಲೆಯನ್ನು ಸರ್ಕಾರವೇ ನಿರ್ಧಾರ ಮಾಡ್ತಾ ಬರ್ತದೆ. ಓಕೆ, ಇಲ್ಲಿ ಅನುಭೋಗಿಗೆ ಸ್ವತಂತ್ರ ಇರ್ತದೆ. ಇಲ್ರಿ, ಇರಂಗಿಲ್ಲ. ಸಮಾನತೆ ಇರ್ತದೆ ರೀ ಇಲ್ಲಿ. ಅಂದರೆ ಎಲ್ಲರಿಗೂ ಒಂದೇ ರೀತಿಯ ವಸ್ತುಗಳು ಅಂತ ಇರ್ತವೆ. ಅರ್ಥ ಆಯ್ತಾ? ಒಂದೇ ರೀತಿಯ ವಸ್ತುಗಳು ಅಂತಕ್ಕಂಥದ್ದು, ಒಂದೇ ರೀತಿಯ ಸಮಾನತೆ, ಏಕತೆ ಅಂತಕ್ಕಂಥದ್ದನ್ನು ಕಾಪಾಡ್ತಾ ಬರ್ತಾರೆ. ಇನ್ನು ಮಿಶ್ರ ಅರ್ಥವ್ಯವಸ್ಥೆ. ಏನ್ರಿ ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ? ಸರ್ಕಾರ ಮತ್ತು ಖಾಸಗಿಗಳು ಎರಡೂ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಅರ್ಥವ್ಯವಸ್ಥೆಯನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತಾ ಬರ್ತೀವಿ. ಸರ್ಕಾರ ಮತ್ತೆ ಖಾಸಗಿಗಳು. ಯಾರು ಈ ಮಿಶ್ರ ಅರ್ಥವ್ಯವಸ್ಥೆ ಪರಿಕಲ್ಪನೆಯನ್ನು ಕೊಟ್ಟವರು? JM ಕೇನ್ಸ್ ಅಂತ ನೋಡ್ತಾ ಬರ್ತೀವಿ. ಮಿಶ್ರ ಅರ್ಥವ್ಯವಸ್ಥೆ ಪರಿಕಲ್ಪನೆಯನ್ನು ನೀಡಿದರು. ಸಮಾಜವಾದಿ ನೀಡಿದವರು ಕಾರ್ಲ್ ಮಾರ್ಕ್ಸ್. 2 ಪ್ರಮುಖ ಕೃತಿಗಳದವು. ಯಾವ? ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಕರಿತಾ ಬರ್ತೀವಿ. ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಸರ್ಕಾರ ಜೊತೆಗೆ ಖಾಸಗಿಯವರು ಇಬ್ಬರೂ ಸೇರಿ ನಡೆಸ್ತಕ್ಕಂಥ ಒಂದು ಅರ್ಥವ್ಯವಸ್ಥೆನ ಮಿಶ್ರ ಅರ್ಥವ್ಯವಸ್ಥೆ. ಇಲ್ಲಿ ಮಿಶ್ರ ಅರ್ಥವ್ಯವಸ್ಥೆಗೆ ಉತ್ತಮ ಉದಾಹರಣೆ ಯಾವುದಪ್ಪ ಅಂದರೆ ಭಾರತ ಅಂತ ನೋಡ್ತಾ ಬರ್ತೀವಿ. ಭಾರತ ಒಂದು ನಾವು 6ನೇದಿಂದ ಅದೇ ಓದ್ಕೊತ ಬಂದೀವಿ ನೋಡ್ರಿ. 6ನೇದಿಂದ 10ನೇ ತನಕ ಬುಕ್ಕ ತೆಗೆದು ನೋಡ್ರಿ, ಇದೇ ಇರ್ತದೆ. ಭಾರತ ಒಂದು ಮಿಶ್ರ ಅರ್ಥವ್ಯವಸ್ಥೆ ಹೊಂದಿರತಕ್ಕಂಥ ರಾಷ್ಟ್ರ ಅಂತ. ಓಕೆನಾ? ಓಕೆ, ಈ ಭಾರತ ಒಂದು ಮಿಶ್ರ ಅರ್ಥವ್ಯವಸ್ಥೆ ಅಂತ ಎಲ್ಲಿ ಬರೆಯಲಾಗಿದೆ ರೀ? 1948 ಏಪ್ರಿಲ್ 6ರಂದು ಬಂದಿರತಕ್ಕಂಥ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಕೈಗಾರಿಕಾ ನೀತಿ. ಆ ಒಂದು ನೀತಿಯಲ್ಲಿ ಭಾರತ ಒಂದು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ಬರೆಯಲಾಗಿದೆ. ಇಲ್ಲಿ ನಾವು ಕೆಲವೊಂದು ಅಂಶಗಳನ್ನು ಅಥವಾ ಒಂದು ಲಕ್ಷಣಗಳನ್ನು ನೋಡೋದಾದರೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಏನಿರ್ತದೆ ಗೊತ್ತಾ? ಸರ್ಕಾರದ ಒಡೆತನ ಮತ್ತು ನಿಯಂತ್ರಣ ಇರ್ತದೆ, ಜೊತೆಗೆ ಖಾಸಗಿಯವರ ಭಾಗವಹಿಸುವಿಕೆ ಇರ್ತದೆ. ಏನಿರ್ತದೆ ರೀ? ಸರ್ಕಾರದ ಒಡೆತನ ಮತ್ತು ನಿಯಂತ್ರಣ ಇರ್ತದೆ. ಇಲ್ಲಿ ನಿಯಂತ್ರಣ ಇರ್ತದೆ, ಜೊತೆಗೆ ಯಾರಿರ್ತಾರೆ? ಖಾಸಗಿಯವರು ಕೂಡ ಭಾಗವಹಿಸುತ್ತಾರೆ. ಕೇಳಿರ ನೀವೇನಪ್ಪ ಅಂದರೆ ಸರ್ಕಾರದವರು ಮತ್ತು ಖಾಸಗಿಯವರು ಇಬ್ಬರೂ ಸೇರಿ ಉದ್ಯಮಗಳನ್ನು ಸ್ಥಾಪನೆ ಮಾಡ್ಬೋದು, ಅಥವಾ ಖಾಸಗಿಯವರಿಗೆ ಅಷ್ಟೇ ಉದ್ಯಮ ಮಾಡ್ಬೋದು. ಸರ್ಕಾರದವ್ರ ಉದ್ಯಮಗಳು ಬೇರೆ ಬೇರೆ ಅದಾವೆ. ಅಂದರೆ ಎಲ್ಲ ಉದ್ಯಮಗಳನ್ನು ತಯಾರು ಮಾಡೋಕ್ಕೆ ಸರ್ಕಾರದವರು ಇರ್ತಾರೆ, ಖಾಸಗಿಯವರು ಇರ್ತಾರೆ. ಆದರೆ ಅಲ್ಲಿ ಒಡೆತನ ಯಾರ್ದ್ರೆ? ಸರ್ಕಾರದ್ದು. ಅವುಗಳನ್ನು ನಿಯಂತ್ರಣ ಮಾಡೋರು ಯಾರು? ಸರ್ಕಾರ. ಇನ್ನು ನೆಕ್ಸ್ಟ್ ನಾವು ನೋಡಿದಾಗ ಇಲ್ಲಿ ಉದ್ದೇಶ ಏನಾಗಿರ್ತದಪ್ಪ ಅಂದರೆ ಜನರ ಹಿತರಕ್ಷಣೆಯ ಮುಖ್ಯ ಉದ್ದೇಶ ಆಗಿರ್ತದೆ. ಬೆಲೆ ಅಂತಕ್ಕಂಥದ್ದನ್ನು ಸರ್ಕಾರವೇ ನಿರ್ಧಾರ ಮಾಡ್ತದೆ. ಎಲ್ರಿ? ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಬೆಲೆಯನ್ನು ಯಾರು ನಿರ್ಧಾರ ಮಾಡ್ತಾರಪ್ಪ ಅಂದರೆ ಸರ್ಕಾರವೇ ನಿರ್ಧಾರ ಮಾಡ್ತಾ ಬರ್ತದೆ. ಅಲ್ಲಿ ಸರ್ ಖಾಸಗಿಯವ್ರಿಗೆ ಏನು ಮಾಡ್ತಾರೆ? ಮತ್ತು ಖಾಸಗಿಯವರಿಂದ ಕೆಲವೊಂದನ್ನು ಕೇಳ್ಕೊತಾರೆ. ಇದನ್ನು ನೀವು ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗ್ಯದ ರಿಪೋರ್ಟ್ ಕೊಡು, ಅದ್ರ ಮೇಲೆ ಒಂದು ಬೆಲೆ ಹೇಳ್ತೀನಿ ಅಂತ. ಅರ್ಥ ಆಯ್ತಾ? ಇತ್ತೀಚೆಗೆ ನೋಡಿರ್ಬೇಕು ನೀವು, ಎಲ್ಲಾದರೂ ದುಡ್ಲಿಕ್ಕೆ ಬೇರೆ ಕಡೆ ಹೋಗಿರ್ತಾರೆ, ಬೆಂಗಳೂರು ಈ ಕಡೆ ಎಲ್ಲೋ ಮುಂಬೈನೋ ಪುಣೆನೋ ಹೋಗಿರ್ತಾರೆ. ಕೇಳಿರಾ?
ಅಂದರೆ ಅಲ್ಲಿಂದ ಬರಬೇಕಂದ್ರೆ ಒಂದ್ಸಲ ನೋಡ್ಬೇಕಿದು VRL SRS ಬುಕ್ಕಿಂಗ್ ರೇಟ್ ಹಬ್ಬದ ದಿನಗಳಲ್ಲಿ 3,000 4,000 ಆಗಿರ್ತದೆ. ಆ್ಯಕ್ಚುಲಿ ಸರ್ಕಾರದ ಎಷ್ಟು ಹೇಳಿರ್ತಾರೆ 1,500 1,200 ಇರ್ತದೆ. ಬಟ್ ಅವ್ರು 3,000 4,000 ವಸೂಲಿ ಮಾಡ್ತಿದ್ರು. ಅದನ್ನು ಏನು ಮಾಡ್ತಪ್ಪ ಅಂದ್ರೆ ಒಂದ್ಸಲ RTO ರೈಡ್ ಮಾಡಿ, TV9 ನೋಡಿರ್ಬೇಕು ನೀವು, RTO ರೈಡ್ ಮಾಡಿ ಏನು ಮಾಡಿದ್ರಿ ಅವ್ರ ಮೇಲೆ ಕೇಸ್ ಹಾಕ್ತಾ ಬರ್ತಾರೆ. ಕೇಸ್ ಹಾಕ್ತಾರೆ, ನೀವು ಹೆಂಗೆ ಇದನ್ನು ನೀವು ಮಾಡಿದ್ರಿ ಅಂತ. ಎಲ್ಲಿ ನೋಡ್ತೀವಿ ಅದು ಮಿಶ್ರ ಅರ್ಥವ್ಯವಸ್ಥೆ. ಖಾಸಗಿಯವರ ಒಂದು SRS VRL ಎಲ್ಲ ಖಾಸಗಿ, ಅದ್ರ ನಿಯಂತ್ರಣ ಯಾರಿರ್ತದೆ ಸರ್ಕಾರ. ಅಷ್ಟು ಹಾಕಂಗಿಲ್ಲ ಬೆಲೆಯನ್ನು ನೀವು ಅಂತೇಳಿ ಒಡೆತನ ಇರ್ತದೆ, ಸರ್ಕಾರದ ಒಡೆತನ ಮತ್ತು ಅಲ್ಲಿ ನಿಯಂತ್ರಣ ಇರ್ತದೆ. ಅಂದರೆ ಸಂಪೂರ್ಣವಾಗಿ ಸರ್ಕಾರನ ಅದನ್ನು ಏನು ಮಾಡ್ತಾರೆ ನಿಯಂತ್ರಣ ಮಾಡ್ತಾ ಬರ್ತಾರೆ. ಈಗ ಟೀ ಬಿಟ್ಟ ಮೇಲೆ ನಿಮಗೆ ಈ ಸದ್ದು ಹೇಳೋದ ಮೇಲೆ ಮತ್ತೆ ಏನು ಹೇಳ್ತೀನಿ ಅಂದ್ರೆ ಒಳಗೆ ಹೋಗಾಗಿಲ್ಲ, ಬಿಡೇಬೇಕಾಗ್ತದೆ. ಹೌದಾ? ಹೋಗಿ ಬರ್ರಿ, ಮತ್ತೆ ಬಂದಮೇಲೆ ಹೇಳೋಣ. ಅರ್ಥವ್ಯವಸ್ಥೆಯಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜವಾದಿ ಅರ್ಥವ್ಯವಸ್ಥೆ ಮತ್ತು ಮಿಶ್ರ ಅರ್ಥವ್ಯವಸ್ಥೆ ಅಂತ ನೋಡ್ತಿದ್ವಿ. ಅಂದರೆ ಪ್ರಪಂಚದ ಅರ್ಥವ್ಯವಸ್ಥೆಗಳನ್ನು 3 ಪ್ರಕಾರಗಳಾಗಿ ವಿಂಗಡಿಸ್ತೇವೆ. ಇನ್ನು ಪ್ರಪಂಚದ ಅರ್ಥವ್ಯವಸ್ಥೆಯಲ್ಲಿ ನೋಡಿದಾಗ ಇನ್ನೂ ಕೆಲವೊಂದು ಇತರೆ ಅರ್ಥವ್ಯವಸ್ಥೆಗಳು ಅಂತ ಬರ್ತಾವೆ. ಏನ್ರಿ ಇತರೆ ಅರ್ಥವ್ಯವಸ್ಥೆಗಳು? ಇತರೆ ಅರ್ಥವ್ಯವಸ್ಥೆಗಳಲ್ಲಿ ನೋಡಿದಾಗ ಒಂದನೇದ್ದು ಮುಕ್ತ ಅರ್ಥವ್ಯವಸ್ಥೆ. ಯಾವುದ್ರಿ? ಮುಕ್ತ ಅರ್ಥವ್ಯವಸ್ಥೆ, ಓಪನ್ ಎಕಾನಮಿ ಅಂತ ಕರಿತೀವಿ. ಓಕೆ, ಓಪನ್ ಎಕಾನಮಿ ಅಂದ್ರೆ ಏನ್ರಿ? ಮುಕ್ತ ಅರ್ಥವ್ಯವಸ್ಥೆ. ಹಂಗಂದ್ರೆ ಏನು? ಮುಕ್ತವಾಗಿ ಬಿಡು, ತೆರಿಗೆಯನ್ನು ಕಟ್ಟಲಾರೆ ಬಿಡಕ್ಕೆ, ಮತ್ತೆ ಹೊರಗಡೆ ಇರು. ಓಕೆ, ಮುಕ್ತ ಅರ್ಥವ್ಯವಸ್ಥೆ ಅಂದ್ರೆ ಒಂದು ದೇಶ ತನ್ನ ಇತರೆ ದೇಶಗಳೊಂದಿಗೆ ವ್ಯಾಪಾರ ಮಾಡುವಾಗ ಅನಿರ್ಬಂಧಿತ ವ್ಯಾಪಾರ ಕ್ರಮಗಳನ್ನು ಅಥವಾ ವಾಣಿಜ್ಯ ಕ್ರಮಗಳನ್ನು ಹೊಂದುವುದನ್ನು ನಾವೇನಂತ ಕರಿತೀವಿ ರೀ? ಮುಕ್ತ ಅರ್ಥವ್ಯವಸ್ಥೆ. ಭಾರತವು ಅಮೇರಿಕಾದೊಂದಿಗೆ, ಜೊತೆಗೆ ಚೀನಾದೊಂದಿಗೆ, ಜೊತೆಗೆ ಸಿಂಗಾಪುರೊಂದಿಗೆ ತನ್ನ ಇತರೆ ದೇಶಗಳೊಂದಿಗೆ ವ್ಯವಹಾರವನ್ನು ಮಾಡಬೇಕಂದ್ರೆ ಯಾವುದೇ ಅನಿರ್ಬಂಧಿತ ವಾಣಿಜ್ಯ ವ್ಯಾಪಾರ ಸಂಬಂಧವನ್ನು ಹೊಂದುವುದು. ಅಂದರೆ ಯಾವುದೇ ನಿರ್ಬಂಧ ಇಲ್ಲಾರೆ ಅವ್ರ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಹೊಂದ್ತಾ ಇದ್ದರೆ ಅದನ್ನು ಮುಕ್ತ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಅರ್ಥ ಐತ್ರಿ? ಅಂದರೆ ಒಂದು ದೇಶ ತನ್ನ ಇನ್ನೊಂದು ದೇಶದೊಂದಿಗೆ ವ್ಯಾಪಾರ ಮಾಡುವಾಗ ಏನೂ ನಿರ್ಬಂಧ ಹಾಕಂಗಿಲ್ಲ. ನೀ ಅದು ಕೊಡಬೇಡ, ಇದು ಕೊಡಬೇಡ, ಈ ರೀತಿ ಮಾಡು ಅಂತೇಳಿ ನಿರ್ಬಂಧ ಹಾಕಂಗಿಲ್ಲ. ಆ ನಿರ್ಬಂಧ ಹಾಕ್ಲಿಕ್ಕಂದ್ರೆ ಅದನ್ನು ಮುಕ್ತ ಅರ್ಥವ್ಯವಸ್ಥೆ. ಇನ್ನೊಂದು ಬರ್ತದೆ ಮುಚ್ಚಿದ ಅರ್ಥವ್ಯವಸ್ಥೆ. ಏನ್ರಿ ಹಂಗಂದ್ರೆ? ಕ್ಲೋಸ್ಡ್ ಎಕಾನಮಿ ಅಂತ ಕರಿತೀವಿ. ಒಂದು ದೇಶ ತನ್ನ ದೇಶದೊಳಗಡೆ ಏನು ಮಾಡಿದ್ರಿ ಉತ್ಪಾದನೆ ಮಾಡಿ ತಾನೇ ಉಪಯೋಗ ಮಾಡ್ಕೊಳ್ಳೋದು. ಅಂದರೆ ಬೇರೊಂದು ದೇಶದೊಂದಿಗೆ ಯಾವುದೇ ಒಂದು ವ್ಯಾಪಾರ ವಾಣಿಜ್ಯ ಸಂಬಂಧವನ್ನು ಹೊಂದುವುದಿಲ್ಲ ಅಥವಾ ನಿರ್ಬಂಧಿತ ವ್ಯಾಪಾರ ವಾಣಿಜ್ಯ ಸಂಬಂಧವನ್ನು ಹೊಂದದೆ. ಅಂದರೆ ಈಗ ನೋಡಿರ್ಬೇಕು ನೀವು, ಏನಪ್ಪ ಅಂದರೆ ಯಾವುದಾದ್ರೂ ಒಂದು ದೇಶ ಇತ್ತಂದರೆ ತನ್ನ ದೇಶದೊಳಗೆ ಉತ್ಪಾದನೆ ಮಾಡ್ಕೊಳ್ಳೋದು, ತಾನೇ ಅವುಗಳನ್ನು ಯೂಸ್ ಮಾಡ್ಕೊಳ್ಳೋದು, ಆ ರೀತಿ ಮಾಡ್ತಂದ್ರೆ ಅದನ್ನು ಏನಂತ ಕರಿತೀವಿ ನಾವು? ಮುಚ್ಚಿದ ಅರ್ಥವ್ಯವಸ್ಥೆ. ಯಾವುದೇ ದೇಶಗಳು ಹಂಗೆ ಮಾಡಂಗಿಲ್ಲ, ಆಲ್ಮೋಸ್ಟ್ ಯಾವುದೇ ದೇಶ ಹಂಗೆ ಮಾಡಂಗಿಲ್ಲ. ಬಟ್ ತನ್ನಲ್ಲೇ ಉತ್ಪಾದನೆ ಮಾಡೋದು, ತಾನೇ ಯೂಸ್ ಮಾಡ್ಕೊಳ್ಳೋದು, ಯಾವುದೇ ಒಂದು ದೇಶದೊಂದಿಗೆ ಏನು ಮಾಡಂಗಿಲ್ಲ ರೀ ವ್ಯಾಪಾರ ಇರ್ಲಿಕ್ಕಂದ್ರೆ ಅದನ್ನು ಏನಂತ ಕರಿತೀವಿ ರೀ? ಮುಚ್ಚಿದ ಅರ್ಥವ್ಯವಸ್ಥೆ. ಇವೆರಡೂ ಮೇಲೆ ಕೇಳೋದು ಬಿಟ್ಟು ಈಗ ಒಂದು ಕ್ವಶನ್ ಕೇಳತ್ತಾನೆ, ಏನಪ್ಪ ಅಂದರೆ ದ್ವಂದ್ವ ಅರ್ಥವ್ಯವಸ್ಥೆ. ದ್ವಂದ್ವ ಅರ್ಥವ್ಯವಸ್ಥೆ, ಡ್ಯುಯಲಿಸ್ಟಿಕ್ ಎಕಾನಮಿ ಅಂದರೆ ಏನು ಅಂತ ಕೇಳತ್ತೆ. ಸಾಂಪ್ರದಾಯಿಕ ಮತ್ತು ಆಧುನಿಕ ಅಂತ ಕರಿತೀವಿ. ಅಸಾಂಪ್ರದಾಯಿಕ ಅನ್ನೋಕ್ಕಿಂತ ಆಧುನಿಕ ಅನ್ನತಕ್ಕಂಥದ್ದು. ಅಂದರೆ ದ್ವಂದ್ವ ಅರ್ಥವ್ಯವಸ್ಥೆ ಅಂದರೆ ಸಾಂಪ್ರದಾಯಿಕ ಮತ್ತು ಆಧುನಿಕ. ಯಾವುದ್ರಿ? ಆಧುನಿಕ ಅಂದರೆ ಹಿಂದಿನ ಒಂದು ಕಾಲದಲ್ಲಿ ಮಾಡ್ತಕ್ಕಂಥ ಒಂದು ಜೊತೆಗೆ ಈಗಿನ ಒಂದು ಕಾಲದಲ್ಲಿ ನಡ್ತಕ್ಕಂಥ ಎರಡನ್ನೂ ಸೇರಿಸಿ ನಾವೇನಾದರೂ ಅರ್ಥವ್ಯವಸ್ಥೆಯನ್ನು ನಡೆಸ್ತಾ ಇದ್ದೇವೆ ಅಂದರೆ ಅಂಥ ಒಂದು ಅರ್ಥವ್ಯವಸ್ಥೆಯನ್ನು ದ್ವಂದ್ವ ಅಥವಾ ಡ್ಯುಯಲಿಸ್ಟಿಕ್ ಎಕಾನಮಿ ಅಂತ ಕರಿತೀವಿ. ಯಾರು ಈ ಕಲ್ಪನೆ ನೀಡಿದವರು? ಡ್ಯುಯಲಿಸ್ಟಿಕ್ ಎಕಾನಮಿಯ ಕಲ್ಪನೆ ನೀಡಿದವರು ಯಾರು? JH ಬೋಯೆಕ್ ಅಂತ ಕರಿತೀವಿ. JH ಬೋಯೆಕ್ ಅಂತಕ್ಕಂಥವ್ರು ಡ್ಯುಯಲಿಸ್ಟಿಕ್ ಎಕಾನಮಿ ಬಗ್ಗೆ ಹೇಳ್ತಾ ಬರ್ತಾರೆ. ಅಂದರೆ ಈ ಕೃಷಿಯಲ್ಲಿ ನಾವು ನೋಡಿದಾಗ ಈ ಕೃಷಿಯಲ್ಲಿ ಎತ್ತುಗಳನ್ನು ಬಳಸಿ ಗಳೆ ಹೊಡೆಯೋದು, ಬಿತ್ತೋದು ಮಾಡ್ತಾರೆ ನೋಡಿರಿ. ಬಿತ್ತುತ್ತಾರ ಇಲ್ಲ? ನೇಗಿಲು ಹೊಡಿತಾರಿಲ್ಲ? ಗಳೆ ಹೊಡಿತಾರ ಇಲ್ಲ? ಜೊತೆಗೆ ಟ್ಯಾಕ್ಟ್ರಿಂದನೂ ಬಿತ್ತುತ್ತಾರೆ, ಟ್ಯಾಕ್ಟ್ರಿಂದನೂ ಗಳೆ ಹೊಡಿತಾರೆ, ಟ್ಯಾಕ್ಟ್ರಿಂದನೂ ನೇಗಿಲು ಹೊಡಿತಾರೆ. ಕೇಳಿರಿ ಇಲ್ಲ? ಅಂದರೆ ಆ ಸಾಂಪ್ರದಾಯಿಕ ಅರ್ಥ ಏನಪ್ಪ ಅಂದರೆ ವ್ಯವಸ್ಥೆ ಅನ್ನೋದು ಅಲ್ಲಿ ಏನದ ರೀ? ಆಧುನಿಕವಾಗಿ ಟ್ಯಾಕ್ಟರ್ಗಳಿಂದ ಹೊಡಿತಕ್ಕಂಥದ್ದು ಅದ.
ಎತ್ತುಗಳಿಂದನೂ ಬಿತ್ತುತ್ತೀವಿ, ಟ್ರ್ಯಾಕ್ಟರ್ಗಳಿಂದನೂ ಬಿತ್ತುತ್ತೀವಿ. ಎರಡೂ ಒಂದು ಸಂಪ್ರದಾಯಗಳದವ. ಅಂಥ ಒಂದು ಸಂಪ್ರದಾಯ ಇರ್ತಕ್ಕಂಥ ಅರ್ಥವ್ಯವಸ್ಥೆ ಅಂತ ಕರಿತೀವಿ ದ್ವಂದ್ವ ಅರ್ಥವ್ಯವಸ್ಥೆ, ಡ್ಯುವಲಿಸ್ಟಿಕ್ ಎಕಾನಮಿ ಅಂತ ಕರಿತೀವಿ. ಅನೇಕ ಬಾರಿ ಎಕ್ಸಾಮ್ಗಳಿಗೆ ಕೇಳಿದ ಕ್ವಶನ್ ಇದೆ. ಯಾರು ಈ ಪರಿಕಲ್ಪನೆ ನೀಡಿದವರು? JH ಬೋಯೆಕ್ ಅಂತಕ್ಕಂಥವ್ರು ಈ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡ್ತಾ ಬರ್ತಾರೆ. ಓಕೆನಾ? ಅರ್ಥ ಆಲತ್ತರಿ ಏನು ಆದಂಗೆ ಆಲತ್ತದ? ಸ್ವಲ್ಪ ಎಕನಾಮಿಕ್ಸ್ ಅಂದ್ರೆ ಹಂಗೆ, ಇಲ್ಲಿ ಜಾಸ್ತಿ ನಾವು ಕಾಮಿಡಿ ಮಾಡಿದೆ ಅಂದ್ರೆ ಅದು ಸಬ್ಜೆಕ್ಟೇ ತಿಳಿಯಂಗಿಲ್ಲ ನಾವು. ಅದಕ್ಕೆ ನಾವು ಜಾಸ್ತಿ ಕಾಮಿಡಿ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಓಕೆನಾ? ಬೇಸರ ಆಗ್ತದೆ, ಏನೂ ಮಾಡ್ಲಿಕ್ಕಾಗಲ್ಲ. ಬೇಸರ ಆಗ್ತದೆ ಬಿಟ್ಟು ಅಂದ್ರೆ ನೌಕರಿ ಸಿಗಂಗಿಲ್ಲ. ಹೌದಾ? ನೋಡಿರಿ, ನಾವು ಈಗ ಏನು ಸ್ಕೂಲಲ್ಲಿ ಇರ್ಬೇಕಂದ್ರೆ ಯಾವ ಟೀಚರ್ ಮ್ಯಾಗ ನಮಗೆ ಜಾಸ್ತಿ ಆಸಕ್ತಿ ಇರ್ತದೋ ಆ ಟೀಚರ್ ಹೇಳ್ತಕ್ಕಂಥ ಸಬ್ಜೆಕ್ಟ್ ಏನಾರ ಇರಲಿ ಬರಿತೀವಿ, ನಾವು ಓದ್ತೀವಿ. ಇನ್ನೂ ಕೂಡ ಆ ಸಬ್ಜೆಕ್ಟ್ ನಮ್ಗೆ ಭಾಳ ಫೇವ್ರೇಟ್ ಆಗಿರ್ತದೆ. ಯಾವ ಸಬ್ಜೆಕ್ಟ್ ಮ್ಯಾಗ ನಮ್ಗೆ ಇಂಟ್ರೆಸ್ಟ್ ಇರೋಂಗಿಲ್ಲೋ ಸಾಯತನ ಸಬ್ಜೆಕ್ಟೇ ಬರೋಂಗಿಲ್ಲ ನಮಗೆ. ಇಂಗ್ಲೀಷ್ ಉದಾಹರಣೆ ಹೇಳ್ಬೇಕಂದ್ರೆ ಇಂಗ್ಲೀಷ್, ಹೌದಲ್ರಿ? ಅದು ಅಂದರೆ ವೈಕ್ ಅಂತ ನಮ್ಗೆ ಅದು ಒಟ್ಟೆ ನೋಡೋಂಗೆ ಆಗಲ್ಲ, ಕೇಳೋಂಗೆ ಆಗಲ್ಲ. ಹೌದಾ ಇಲ್ಲ? ಆತದೋ ಇಲ್ಲ? ಇಂಗ್ಲೀಷ್ ಅಂದ್ರೆ ಆಗುತ್ತೆ, ಎಲ್ಲರಿಗೂ ಇಷ್ಟ ಏನು ಮತ್ತು ಇಲ್ಲಲ್ಲ? ಗೊತ್ತದ ನಮಗೆ. ನೆಕ್ಸ್ಟ್ ಕುತ್ತಿ ಬರ್ತದೆ ನಿಮಗೆ. ಯಾವಾಗ ಇಂಗ್ಲೀಷ್ ಅಂದರೆ ಸಾಕು, ಇಂಗ್ಲೀಷ್ ಪೇಪರ, ನಮಗೂ ಇಂಗ್ಲೀಷ್ ಪೇಪರ್ ಬಂತ ಹಂಗೆ ಅನಿಸ್ಬಿಡುತ್ತೆ, ಯಾಕರೆ ಬತ್ತು ಈ ಪೇಪರ್ ಅಂತಿದ್ದವು ನಾವು. ಹೌದಾ? ಓಕೆ. ನೆಕ್ಸ್ಟ್ ಏನಪ್ಪ ಅಂದರೆ ಭಾರತದ ಅರ್ಥವ್ಯವಸ್ಥೆ. ಇವಾಗ ಪ್ರಪಂಚದ ಅರ್ಥವ್ಯವಸ್ಥೆ ನೋಡಿದೀವಿ, ಈಗ ಭಾರತದ ಅರ್ಥವ್ಯವಸ್ಥೆ. ಭಾರತದ ಅರ್ಥವ್ಯವಸ್ಥೆ. ಓಕೆ, ಭಾರತದ ಅರ್ಥವ್ಯವಸ್ಥೆ. ಭಾರತ ಅರ್ಥವ್ಯವಸ್ಥೆಯನ್ನು ವಿಂಗಡಣೆ ಮಾಡಿದವರು ಯಾರು? ಎಷ್ಟು ರೀತಿಯ ಅರ್ಥವ್ಯವಸ್ಥೆಯಲ್ಲಿ ಭಾರತದಲ್ಲಿ? ಭಾರತದ ಅರ್ಥವ್ಯವಸ್ಥೆ ನೋಡ್ರಿ, ಅರ್ಥವ್ಯವಸ್ಥೆ ಅಂದ್ರೆ ಆರ್ಥಿಕ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವುದು. ಅದೇ ರೀತಿಯಾಗಿ ಭಾರತದ ಅರ್ಥವ್ಯವಸ್ಥೆ ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಜೋಡಣೆ ಮಾಡ್ಯಾರಿ? ಅವುಗಳನ್ನು ಭಾರತದ ಅರ್ಥವ್ಯವಸ್ಥೆಯನ್ನು ಸಿ ಎಸ್ ಒ ಪ್ರಮುಖವಾಗಿ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡಿತ್ತು. ಯಾವ್ಯಾವ್ರಿ? ಪ್ರಾಥಮಿಕ ವಲಯ ಮತ್ತು ದ್ವಿತೀಯ ವಲಯ, ತೃತೀಯ ವಲಯ. CSO ಅಂದ್ರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆರ್ಗನೈಜೇಷನ್, ಕೇಂದ್ರೀಯ ಅಂಕಿಸಂಖ್ಯಾ ಸಂಸ್ಥೆ. ಪ್ರೆಸೆಂಟ್ ಇಲ್ಲ ಅದು, ಅದ್ರ ಬದಲು ಯಾವುದದ ರೀ? NSO ಅದ. NSO ಅಂದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್, ಆರ್ಗನೈಜೇಷನ್ ಅಲ್ಲ, ಆಫೀಸ್. ರಾಷ್ಟ್ರೀಯ ಅಂಕಿಸಂಖ್ಯೆ ಕಚೇರಿ. NSSO ಮತ್ತು CSOಗಳನ್ನು ಎರಡೂ ಮರ್ಜ್ ಮಾಡಿ ಪ್ರೆಸೆಂಟ್ NSO ಅಂತ ಮಾಡ್ಯಾರ. ರಾಷ್ಟ್ರೀಯ ಆದಾಯ ಹೇಳ್ತೀನಿ ಅದು. ಓಕೆನಾ? ನಾಳೆ ದಿನದಲ್ಲಿ ಹೇಳ್ತೀನಿ ಅದು, ನಿಮ್ಗೆ ಗೊತ್ತಿರಲಿ ಅಂತೇಳಿ. CSOದ ಬದಲಿಗೆ ಪ್ರೆಸೆಂಟ್ ಯಾವುದಾದ್ರಿ? NSO ಅದು. ಓಕೆ, ಆ NSOದವರು 3 ಪ್ರಕಾರಗಳಾಗಿ ಜೊತೆಗೆ 2 ಪ್ರಕಾರಗಳನ್ನು ಹೆಚ್ಚುವರಿಯಾಗಿ ಹೇಳ್ತಾ ಬರ್ತಾರೆ. ಯಾವುದ್ರಿ? ಚತುಷ್ಕ ವಲಯ ಮತ್ತು 5ನೇದ್ದು ಪಂಚಕ ವಲಯ ಅಂತ ಕರಿತಾ ಬರ್ತೀವಿ. ಪಂಚಕ ವಲಯ. ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟರ್ಸರಿ ಸೆಕ್ಟರ್, ಕ್ವೈನರಿ ಸೆಕ್ಟರ್ ಮತ್ತು ಕ್ವಾಟರ್ನರಿ ಸೆಕ್ಟರ್ ಅಂತ ನೋಡ್ತಾ ಬರ್ತೀವಿ. 5 ಸೆಕ್ಟರ್ಗಳನ್ನು ಏನು ನೋಡ್ತೀವಿ ರೀ? ಪ್ರಸ್ತುತವಾಗಿ ಭಾರತದ ಅರ್ಥವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಪ್ರಾಥಮಿಕ ವಲಯವನ್ನು ನಾವು ಸಾಮಾನ್ಯವಾಗಿ ಏನಂತ ಕರಿತೀವಪ್ಪ ಅಂದರೆ ಕೃಷಿಯ ವಲಯ, ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಕರಿತಾ ಬರ್ತೀವಿ. ಏನಂತ ಕರಿತೀವಿ ರೀ? ಅಗ್ರಿಕಲ್ಚರ್ ಸೆಕ್ಟರ್. ನಾವು ಏನು ಓದ್ತೀವಲ್ಲ, ನಾವು ಏನು ಅರ್ಥಶಾಸ್ತ್ರ ನಮಗೆ ಬೇಕಾಗಿಲ್ಲ. ನಮಗೆ ಏನು ಬೇಕಾಗಿದೆ ಎಕ್ಸಾಮ್ ಸಲುವಾಗಿ ಅಂದ್ರೆ ಭಾರತದ ಎಕಾನಮಿ ಬೇಕು ನಮಗೆ. ಇಂಡಿಯನ್ ಎಕಾನಮಿ ಅಂತ ಇರ್ತದೆ ನೋಡಿರಿ, ಪುಸ್ತಕದ ಮೇಲೆ ನೋಡ್ರಿ, ಇಂಡಿಯನ್ ಎಕಾನಮಿ ಅಂತ ಇರ್ತದೆ. ಇಂಡಿಯನ್ ಎಕನಾಮಿಕ್ಸ್ ಅಂತಿರಲ್ಲ ಎಲ್ಲಿ. ಯಾಕಪ್ಪ ಅಂದರೆ ನಮ್ಮ CET ಕಾಂಪಿಟೇಟಿವ್ ಒಳಗೆ ಕೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಭಾರತದ ಅರ್ಥಶಾಸ್ತ್ರದ ಮ್ಯಾಗ ಕೇಳ್ತಾನೆ. ನಮಗೆ ಅರ್ಥ ವ್ಯವಸ್ಥೆ ಮ್ಯಾಗ ಕೇಳ್ತಾನೆ. ಅರ್ಥಶಾಸ್ತ್ರ ಅಂದ್ರೆ PhD ಮಾಡ್ಬೇಕಾಗ್ತದೆ ನಾವು. ಮತ್ತು ಆ ಶಾಸ್ತ್ರ ಎಂದೂ ಮುಗಿಸೋದಾಗಲ್ಲ. ಬಟ್ ಎಕನಾಮಿ ಮುಗಿಸ್ಬೋದು, ಎಕನಾಮಿ ಇಷ್ಟೇ ಅಂತ ಹೇಳ್ಬೋದು ನಾವು. ಬಟ್ ಶಾಸ್ತ್ರ ಏನದ ರೀ? ಭಾಳ ದೊಡ್ಡದು. ಓಕೆ, ಪ್ರಾಥಮಿಕ ಅರ್ಥವ್ಯವಸ್ಥೆ ವಲಯವನ್ನು ನಾವು ಸಹಜವಾಗಿ ಕೃಷಿ ವಲಯ ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಕರಿತಾ ಬರ್ತೀವಿ. ಓಕೆ, ಪ್ರಾಥಮಿಕ ವಲಯ ಅಂದ್ರೆ ಏನ್ರಿ? ಪ್ರಾಥಮಿಕ ವಲಯ ಅಂದ್ರೇನು ಅಥವಾ ಕೃಷಿ ವಲಯ ಅಂದ್ರೇನು? ಕುತ್ತಿ ಬಂದ್ಬಿಡ್ತದೆ ಸರ್, ಅದು ಹೇಳ್ತೀರಿ ಮತ್ತು ಹಂಗಂದ್ರೆ ಏನಂತ ಕೇಳ್ತೀರಿ? ಯಾಕೆ ಕೇಳ್ತೀರಿ ಅಂತಾರೆ? ಒದಗಿಸುವುದು. ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಚ್ಚಾ ರೂಪದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಿತ್ತಂದರೆ ಅಂಥ ಒಂದು ವಲಯವನ್ನು ಕೃಷಿ ವಲಯ ಅಥವಾ
ಪ್ರಾಥಮಿಕ ವಲಯ ಅಂತ ಕರಿತೀವಿ. ನೈಸರ್ಗಿಕ ಸಂಪನ್ಮೂಲವನ್ನು ಬಳಸಿಕೊಂಡು ಕಚ್ಚಾ ರೂಪದ ವಸ್ತುವನ್ನು ಉತ್ಪಾದನೆ ಮಾಡ್ತಾರೆ. ಎಂಥ ವಸ್ತುಗಳು ರೀ? ಕಚ್ಚಾ ರೂಪದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಿದ್ದಾರೆ ಅಂದ್ರೆ ಅಂಥ ಒಂದು ವಲಯವನ್ನು ನಾವೇನಂತ ಕರಿತೀವಿ? ಕೃಷಿ ವಲಯ ಅಥವಾ ಪ್ರಾಥಮಿಕ ವಲಯ, ಪ್ರೈಮರಿ ಸೆಕ್ಟರ್ ಅಂತ ಕರಿತಾ. ಉದಾಹರಣೆಗೆ ಯಾವ್ಯಾವ ರೀ? ಉದಾಹರಣೆಗೆ ಕೃಷಿ ಬರ್ತದೆ. ಮತ್ತು ಕೃಷಿ ಸಂಬಂಧಿಸಿದ ಚಟುವಟಿಕೆಗಳಾದ ಹೈನುಗಾರಿಕೆ, ತೋಟಗಾರಿಕೆ ಮತ್ತು ಯಾವುದ್ರಿ? ಜೇನು ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ, ರೇಷ್ಮೆ ಮತ್ತು ಹಂದಿ ಸಾಕಾಣಿಕೆ. ಅದನ್ನು ಬರ್ತದೆ, ಕೃಷಿ ಸಂಬಂಧಿತ ಚಟುವಟಿಕೆ ಅದು. ಹಂದಿ ಸಾಕಾಣಿಕೆ ಕೇಳಿರೇ ಇಲ್ಲ? ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ನಿಮಗೆ ಸಾಕಾಣಿಕೆ. ನಿಮ್ಮ ತಂದೆ ತಾಯಿ ಸಾಕ್ತಾರಿಲ್ಲ, ಕೃಷಿ ಮಾಡೋ ಜೊತೆಗೆ ನಿಮಗೂ ಸಾಕೋದು ಬರ್ತಾರೆ. ನಿಮ್ಮಿಂದ ಏನರ ಆದಾಯ ಅದನೋ ರೀ? ಏನರ ಆದ? ಏನೂ ಇಲ್ಲ ಅಂದರೂ ನಿಮ್ಗೆ ಸಾಕ್ತಾರವ್ರು. ಅದು ನಿಮ್ಮ ಸಾಕಾಣಿಕೆ ಒಂದು. ಓಕೆ, ಮತ್ತು ಹಂಗೆ ಬರ್ಕೊಂಗಿರಿ, ಅದಲ್ಲ ಹೇಳಕ್ಕೆ ಬರಲ್ಲ, ಕೆಲವೊಬ್ರು ಹಂಗೆ ಬರ್ಕೊಂಡ್ಬಿಡ್ತೀರಿ. ಏನು ಕೃಷಿ ಸಂಬಂಧಿತ ಚಟುವಟಿಕೆಗಳಿರ್ತಕ್ಕಂಥ ಹೈನುಗಾರಿಕೆ ಆಗಿರ್ಬೋದು, ಈ ತೋಟಗಾರಿಕೆ, ಜೇನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಇವೆಲ್ಲವೂ ಎದಕ್ಕೆ ಸಂಬಂಧಪಡ್ತಾವ್ರಿ? ಪ್ರಾಥಮಿಕ ವಲಯ. ಅದ್ರ ಜೊತೆ ಒಂದು ಬರ್ತದೆ ಗಣಿಗಾರಿಕೆ. ಪ್ರಾಥಮಿಕ ವಲಯನೋ ದ್ವಿತೀಯ ವಲಯನೋ? ಪ್ರಾಥಮಿಕ ವಲಯ ಪಕ್ಕನ ನೋಡ್ರಿ. ಯಾಕೆ ಗಣಿಗಾರಿಕೆ ಅಂತ ತಗೋತೀವಿ ಗೊತ್ತಾ? ಈ ಗಣಿಗಾರಿಕೆ ಅಂದ್ರೆ ಒಂದು ಗುಡ್ಡ ಅಥವಾ ಒಂದು ಎಲ್ಲಾದ್ರೂ ಒಂದು ಪ್ರದೇಶ ಇರ್ತದೆ. ಆ ಪ್ರದೇಶದಲ್ಲಿ ಮಣ್ಣನ್ನು ಅಗೀತಾರೆ. ಅರ್ಥ ಆಯ್ತಾ? ಮಣ್ಣನ್ನು ತೊಗೊಂಡು ಏನು ಮಾಡ್ತಾರೆ ರೀ? ಅದರಲ್ಲಿ ಇರ್ತಕ್ಕಂಥ ಏನಾದ್ರು ಖನಿಜಗಳನ್ನು ತೊಗೊಂಡು ಆಮೇಲೆ ಅದನ್ನು ಏನು ಮಾಡ್ತಾರೆ ರೀ? ಸಿದ್ಧ ವಸ್ತುವಾಗಿ ತಯಾರು ಮಾಡ್ತಾರೆ. ಅಲ್ಲಿ ಜಸ್ಟ್ ತೊಗೊಳೋದೇನಪ್ಪ ಅಂದರೆ ಕಚ್ಚಾ ರೂಪದ ವಸ್ತು, ಮಣ್ಣು ಮಾತ್ರ ತೊಗೋತಾರೆ ಅವ್ರು. ಅರ್ಥ ಆಯ್ತಾ? ಮಣ್ಣನ್ನು ತೊಗೊಂಡು ಆಮೇಲೆ ಏನು ಮಾಡ್ತಾರೆ ರೀ? ಒಂದು ವಸ್ತುವಾಗಿ ತಯಾರು ಮಾಡ್ತಾರೆ. ಅದಕ್ಕೆ ಇಲ್ಲಿ ಏನು ತೊಗೋತೀವಿ ರೀ? ಗಣಿಗಾರಿಕೆ ಅಂತಕ್ಕಂಥದ್ದನ್ನು ಕೃಷಿ ಅಥವಾ ಪ್ರಾಥಮಿಕ ವಲಯದಲ್ಲಿ. ಇನ್ನು ಮಾಧ್ಯಮಿಕ ವಲಯ ಅಥವಾ ದ್ವಿತೀಯ ವಲಯ ಅಂತ ಕರಿತೀವಿ, ಸೆಕೆಂಡರಿ ಸೆಕ್ಟರ್ ಅಂದ್ರೆ ಏನ್ರಿ? ಕೈಗಾರಿಕೆ ವಲಯ. ಹಂಗಂದ್ರೇನು? ಕೈಗಾರಿಕಾ ವಲಯ, ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತಲೂ ಕರಿತೀವಿ ಅಥವಾ ಸೆಕೆಂಡರಿ ಸೆಕ್ಟರ್ ಅಂತಲೂ ಕರಿತೀವಿ, ದ್ವಿತೀಯ ವಲಯ ಅಂತ ಕರಿತೀವಿ ಅಥವಾ ಮಾಧ್ಯಮಿಕ ವಲಯ. ಎಲ್ಲ ಹೆಸರು ಒಂದೇ ಇದಕ್ಕೆ. ಓಕೆನಾ? ಈ ವಲಯದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಕಚ್ಚಾ ರೂಪದ ವಸ್ತುಗಳನ್ನು ಏನು ಮಾಡ್ತಾರೆ? ಇಲ್ಲಿ ಸಿದ್ಧ ರೂಪದ ವಸ್ತುವಾಗಿ ಮಾಡ್ತದೆ. ಸಿದ್ಧ ರೂಪದ ವಸ್ತುಗಳಾಗಿ ತಯಾರು ಮಾಡ್ತಾ ಬರ್ತಾರೆ. ಅಂದರೆ ಇವರು ಕಚ್ಚಾ ರೂಪದ ವಸ್ತು ಉತ್ಪಾದನೆ ಮಾಡಿದ್ರೆ ಇವರು ಸಿದ್ಧ ರೂಪದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಬರ್ತಾರ. ಅದನ್ನು ನಾವು ಕೈಗಾರಿಕಾ ವಲಯ ಅಥವಾ ದ್ವಿತೀಯ ವಲಯ ಅಂತ ಕರಿತಾ ಬರ್ತೀವಿ. ಉದಾಹರಣೆಗೆ ಕಾರ್ಖಾನೆ, ಉದ್ಯಮ, ಕೈಗಾರಿಕೆ. ಓಕೆನಾ? ಇವೆಲ್ಲವುಗಳು ಎಲ್ಲಿ ಬರ್ತಾವಪ್ಪ ಅಂದರೆ ಈ ಒಂದು ದ್ವಿತೀಯ. ಯಾವ ವಲಯ ಕಚ್ಚಾ ವಸ್ತು ತಗೊಂಡು ಸಿದ್ಧ ವಸ್ತು ರೆಡಿ ಮಾಡ್ತಿತ್ತಂದ್ರೆ ಅದನ್ನು ನಾವೇನಂತ ಕರಿತೀವಿ ರೀ? ದ್ವಿತೀಯ ವಲಯ ಅಥವಾ ಕೈಗಾರಿಕಾ ವಲಯ ಅಂತ. ಇನ್ನು ನೆಕ್ಸ್ಟ್ ತೃತೀಯ ವಲಯ, ಇದನ್ನು ಸೇವಾ ವಲಯ ಅಂತ ಕರಿತೀವಿ, ಸರ್ವಿಸ್ ಸೆಕ್ಟರ್ ಅಂತಲೂ ಕರಿತೀವಿ ಅಥವಾ ಟರ್ಸರಿ ಸೆಕ್ಟರ್ ಅಂತಲೂ ಕರಿತಾ ಬರ್ತೀವಿ. ಓಕೆನಾ? ಓಕೆ, ಈ ಸೇವಾ ವಲಯದ ಕೆಲಸ ಏನ್ರಿ? ಸೇವೆಯನ್ನು ನೀಡುವುದು. ಸೇವಾ ವಲಯ ಸೇವೆಯನ್ನು ನೀಡುವುದು. ಮತ್ತು ಮುಂದೆ ಸೇವೆ ಹೆಂಗೆ ನೀಡ್ತದೆ ಬೇಕಲ್ಲ? ಹೆಂಗೆ ನೀಡ್ತದಪ್ಪ ಅಂದರೆ ಪ್ರಾಥಮಿಕ ವಲಯದಲ್ಲಿ ಕಚ್ಚಾ ವಸ್ತುಗಳು ರೆಡಿಯಾಗಿರ್ತಾವೆ. ಈ ಕಚ್ಚಾ ವಸ್ತು ಇಲ್ಲಿ ತಂದು ಕೊಡಬೇಕಲ್ಲ, ತಂದು ಕೊಡೋ ಕೆಲಸ ಯಾರ್ದು? ಸೇವಾ ವಲಯದ್ದು. ಪ್ರಾಥಮಿಕ ವಲಯ ಮತ್ತು ಮಾಧ್ಯಮಿಕ ವಲಯಗಳ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥ ವಲಯ ಯಾವುದಪ್ಪ ಅಂದರೆ ಸೇವಾ ವಲಯ. ಹೌದಾ? ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ಬೇಕಂದಾಗ ಇಲ್ಲಿನ ವಸ್ತು ಇಲ್ಲಿ ತಂದು ಕೊಡ್ತದೆ, ಈ ಸಿದ್ಧ ವಸ್ತುವನ್ನು ಇಲ್ಲಿ ಕೊಡ್ತಾರೆ ಮತ್ತು ಮಾರ್ಕೆಟಿಗೆ ಒಯ್ದು ಕೊಡ್ತದೆ, ಮಾರ್ಕೆಟ್ನಾಗ ಮಾರಾಟ ಮಾಡ್ತಾ ಬರ್ತಾರೆ. ಅರ್ಥ ಆಯ್ತಾ? ಈ ರೀತಿ ಸೇವಾ ವಲಯದ ಕೆಲಸ ಏನಪ್ಪ ಅಂದರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಲಯಗಳೆರಡರ ನಡುವೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥ ವಲಯ ಯಾವುದ್ರೆ? ತೃತೀಯ ವಲಯ. ಉದಾಹರಣೆಗೆ ಯಾವ್ಯಾವ್ರಿ? ಬ್ಯಾಂಕು, ಶಿಕ್ಷಣ, ಮತ್ತು ಸಾರಿಗೆ, ಮತ್ತು ರೀ ಅಂಚೆ ತಂತಿ, ಸಾರಿಗೆ, ಸಂಪರ್ಕ. ಹೋಟೆಲ್ ಎದ್ರ ಬರ್ತಾರೆ? ಹೋಟೆಲ್ ಮೂರಾಗ ಎದ್ರ ಬರ್ತಾರೆ ಹೇಳ್ಬಿಡ್ರಿ? ಹೋಟೆಲ್ ರೆಸ್ಟೋರೆಂಟ ನೋಡಿರಿ, ಅಲ್ಲಿ ಏನು ಮಾಡ್ತಾರ? ನೀವು ಹೋಗಿ ಊಟ ಮಾಡಿ ಬರ್ತೀರಲ್ಲ ಹೋಟೆಲ್, ಅಲ್ಲಿ ಎಲ್ಲಿ ಬರ್ತದ್ರಿ ಅದು? ಹೋಟೆಲ್ಗಳು ಎಲ್ಲಿ ಬರ್ತಾವ್ರಿ? ಪಕ್ಕ ಎಲ್ಲಿ ಸೇವಾ ವಲಯ ಇಲ್ಲ? ಇಲ್ಲಿ ಸೇವಾ ವಲಯದ ಬರ್ತಾರೆ ಹೋಟೆಲ್ ನಿಮಗೆ ಅವರು ಊಟ ಮಾಡಿ ರೆಡಿ ಮಾಡಿ ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರು ನೀಡ್ತಕ್ಕಂಥದ್ದು ಏನಪ್ಪ ಅಂದರೆ ಸೇವೆ.
ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಮನರಂಜನೆ ಬರ್ತಲ್ರಿ, ಆ ಮನರಂಜನೆ ಆಗಿರ್ಬೋದು ಬರ್ತಕ್ಕಂಥದ್ದು ಎಲ್ಲಪ್ಪ ಅಂದರೆ ತೃತೀಯ ವಲಯದಲ್ಲಿ ಸೇವೆಯನ್ನು ನೀಡ್ತಾ ಬರ್ತದೆ. ಅರ್ಥ ಆಯ್ತಾ? ಓಕೆ. ಇನ್ನು ನೆಕ್ಸ್ಟ್ ಚತುಷ್ಕ ವಲಯ ಅಂತ ಕರಿತೀವಿ, ಕೊಯ್ನರಿ ಸೆಕ್ಟರ್ ಅಂತ ಕರಿತಾ ಬರ್ತೀವಿ. ಏನ್ರಿ ಹಂಗಂದ್ರೆ ಏನು ಹಂಗಂದ್ರೆ ಏನು? ಚತುಷ್ಕ ವಲಯ ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರು, ನಿಕ್ ನೇಮ್ ಅದು. ಹೀಗೆ ಹೆಂಗೆ ಪ್ರಾಥಮಿಕ ವಲಯ, ಕೃಷಿ ವಲಯ, ದ್ವಿತೀಯ ವಲಯ, ಕೈಗಾರಿಕೆ ವಲಯ, ತೃತೀಯ ವಲಯ, ಸೇವಾ ವಲಯ, ಚತುಷ್ಕ ವಲಯ ಜ್ಞಾನಾಧಾರಿತ ವಲಯ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ಜ್ಞಾನಾಧಾರಿತ ವಲಯ, ನಾಲೆಜ್ ಬೇಸ್ಡ್ ಸೆಕ್ಟರ್ ಅಂತ ಕರಿತೀವಿ, ಜ್ಞಾನಾಧಾರಿತ ವಲಯ ಅಂತ ಕರಿತೀವಿ. ಅರ್ಥ ಆಯ್ತಾ? ಚತುಷ್ಕ ವಲಯ ನಿಮ್ಗೆ ಗೊತ್ತಿರಲಿ, ತೃತೀಯ ವಲಯದ ಮುಂದುವರಿದ ಭಾಗವಾಗಿ ಚತುಷ್ಕ ವಲಯ ಮತ್ತು ಪಂಚಕ ವಲಯವನ್ನು ನೋಡ್ತಾ ಬರ್ತೀವಿ. ವಲಯಗಳು ಇವು ಮೂರು ವಲಯಗಳು ಬರ್ತವೆ. ತೃತೀಯ ವಲಯದ ಮುಂದುವರಿದ ಭಾಗನೇ ಚತುಷ್ಕ ವಲಯ ಮತ್ತು ಪಂಚಕ ವಲಯ ಅಂತ ಎರಡು ವಲಯಗಳನ್ನು ಎಕ್ಸ್ಟ್ರಾ ನೋಡ್ತಾ ಬರ್ತೀವಿ. ನೋಡ್ರಿ, ಚತುಷ್ಕ ವಲಯದಲ್ಲಿ ಉದಾಹರಣೆಗೆ ಯಾರು ಬರ್ತಾರಪ್ಪ ಅಂದರೆ ಹಣಕಾಸು ಬರ್ತದೆ, ಹಣಕಾಸು, ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಕಲೆ, ವಿನ್ಯಾಸ, ವಾಸ್ತುಶಿಲ್ಪ ಇಂಥ ಅನೇಕ ವಿಷಯಗಳು ಎಲ್ಲಿ ಬರ್ತಾವಪ್ಪ ಅಂದರೆ ಚತುಷ್ಕ ವಲಯದಲ್ಲಿ ಬರ್ತವೆ. ಸರ್, ಅವು ಸೇವೆಗಳು ಅಂತ ಕಾಣ್ತವೆ, ಆದರೆ ಅಲ್ಲಿ ಜ್ಞಾನವನ್ನು ಆಧರಿಸಿ ಕಲೆ ಮಾಡ್ತಕ್ಕಂಥದ್ದು ಸೇವೆನೇ, ಬಟ್ ಅಲ್ಲಿ ಜ್ಞಾನವನ್ನು ಆಧರಿಸ್ತವೆ. ಒಂದು ವಿನ್ಯಾಸ ಮಾಡ್ಬೇಕಂದ್ರೆ ಏನ್ರಿ, ಡಿಸೈನ್ ಮಾಡ್ತಾ ಬರ್ತೀವಲ್ಲ, ಅಲ್ಲಿ ಅವ್ರು ಕೊಡ್ತಕ್ಕಂಥ ಸೇವೆನೇ, ಬಟ್ ಜ್ಞಾನವನ್ನು ಆಧರಿಸಿರ್ತಕ್ಕಂಥದ್ದು. ಜೊತೆಗೆ ನೋಡ್ರಿ, ಹಣಕಾಸು ಅಂತಕ್ಕಂಥದ್ದು ಅದು ಏನಪ್ಪ ಅಂದರೆ ಜ್ಞಾನವನ್ನು ಆಧರಿಸಿ, ಶಿಕ್ಷಣ ಅಂತಕ್ಕಂಥ ಜ್ಞಾನವನ್ನು ಮಾಹಿತಿ ತಂತ್ರಜ್ಞಾನ, ಮಾಹಿತಿಯನ್ನು ನೀಡ್ತಕ್ಕಂಥ ತಂತ್ರಜ್ಞಾನಗಳು ಜ್ಞಾನವನ್ನು ಆಧರಿಸಿರ್ತವೆ. ಅವೆಲ್ಲವನ್ನು ಎಲ್ಲಿ ತಗೋತೀವಿ ನಾವು? ಜ್ಞಾನಾಧಾರಿತ ವಲಯ ಅಥವಾ ಒಂದು ಚತುಷ್ಕ ವಲಯ ಅಂತ ಕರಿತೀವಿ. ಅರ್ಥ ಐತ್ರಿ? ಅವು ಏನು ಹೇಳಿದೆ ನಿಮ್ಗೆ ಆಲ್ರೆಡಿ ಹೇಳೀನಿ, ತೃತೀಯ ವಲಯದ ಮುಂದುವರೆದ ಭಾಗ. ಅರ್ಥ ಆಯ್ತಾ? ಇವೇ ಏನು ಸೇವಾ ವಲಯದಲ್ಲೇ ಬರ್ತವೆ, ಅದರ ಮುಂದುವರೆದ ಭಾಗವಾಗಿ ಚತುಷ್ಕ ಮತ್ತು ಪಂಚಕ ವಲಯವನ್ನು ನೋಡ್ತಾ ಬರ್ತೀವಿ. ಪಂಚಕ ವಲಯವನ್ನು ಏನಂತ ಕರಿತೀವಪ್ಪ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ನಿರ್ಧಾರ ಕೈಗೊಳ್ಳುವ ವಲಯ. ಏನಂತ ಕರಿತೀವಿ ರೀ? ರಾಷ್ಟ್ರ ಮಟ್ಟದಲ್ಲಿ ಉನ್ನತ ನಿರ್ಧಾರ ಕೈಗೊಳ್ಳುವ ವಲಯ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತಾ? ಇದರ ಇನ್ನೊಂದು ಹೆಸರೇನ್ರಿ? ರಾಷ್ಟ್ರ ಮಟ್ಟದಲ್ಲಿ ಉನ್ನತ ನಿರ್ಧಾರ ಕೈಗೊಳ್ಳುವ ವಲಯ. ಉದಾಹರಣೆಗೆ ಆಡಳಿತ ವರ್ಗ ಅಥವಾ ಸರ್ಕಾರ ಅಂತ ಕರಿತೀವಿ ನಾವು. ಸರ್ಕಾರಿ ಅಧಿಕಾರಿಗಳು. ನೆಕ್ಸ್ಟ್ ವಿಶ್ವವಿದ್ಯಾನಿಲಯಗಳು, ಸಮೂಹ ಮಾಧ್ಯಮಗಳು, ಪತ್ರಿಕೆಗಳು ಅಂತ ಕರಿತೀವಲ್ರಿ, ಸಮೂಹ ಮಾಧ್ಯಮಗಳು, ಹಣಕಾಸು ತಜ್ಞರು ಇಂಥ ಅನೇಕ ಒಂದು ವಿಷಯಗಳು ಎಲ್ಲಿ ಬರ್ತಾವಪ್ಪ ಅಂದರೆ ಪಂಚಕ ವಲಯದಲ್ಲಿ ಬರ್ತವೆ. ಓಕೆನಾ? ಪಂಚಕ ವಲಯವನ್ನು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ನಿರ್ಧಾರ ಕೈಗೊಳ್ಳುವ ವಲಯ ಅಂತ ಕರಿತೀವಿ. ಅರ್ಥ ಆಯ್ತಾ? ಏನ್ರಿ? ಸಂಶೋಧನೆ ಅಂತಕ್ಕಂಥದ್ದು ಎಲ್ಲಪ್ಪ ಅಂದರೆ ಈ ಚತುಷ್ಕ ವಲಯದ ಬರ್ತದೆ. ಸಂಶೋಧನೆ ವಿಜ್ಞಾನಿಗಳು ಇವೆಲ್ಲ ಎಲ್ಲಿ ಬರ್ತಾವಪ್ಪ ಅಂದರೆ ಚತುಷ್ಕ ವಲಯದಲ್ಲಿ ಬರ್ತವೆ. ವಿಜ್ಞಾನಿಗಳು ಏನದ ಪಂಚಕ ವಲಯದಲ್ಲಿ, ಸಂಶೋಧನೆ ಚತುಷ್ಕ ವಲಯದಲ್ಲಿ. ವಿಜ್ಞಾನಿಗಳು ಏನು ಮಾಡ್ತಾರೆ? ಉನ್ನತ ನಿರ್ಧಾರವನ್ನು ತಗೋತಾರೆ. ಈ ಕರೋನಾಕ್ಕೆ ಇದೇ ಲಸಿಕೆ ಅಂತ ಅವ್ರು ಹೇಳ್ತಾರಲ್ರಿ, ಆ ನಿರ್ಧಾರ ತಗೊಳ್ಳೋರು ವಿಜ್ಞಾನಿಗಳಲ್ಲಿ ಬರ್ತಾರಪ್ಪ ಅಂದರೆ ಪಂಚಕ ವಲಯ. ನೋಡ್ರಿ, ಪ್ರಾಥಮಿಕ ವಲಯವನ್ನು ನಾವು ನೋಡಿದಾಗ ಇಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್ ಅಥವಾ ಕಾರ್ಮಿಕರನ್ನು ಏನಂತ ಕರಿತೀವಿ ಗೊತ್ತಾ? ರೆಡ್ ಕಾಲರ್ ಕಾರ್ಮಿಕರು, ಕೆಂಪು ಕಾಲರ್ ವರ್ಕರ್ಸ್ ಅಂತ ನೋಡ್ತಾ ಬರುತ್ತೆ. ಒಂದು ಕೆಂಪು ಕಾಲರ್ ಕೆಲಸಗಾರರು. ಇನ್ನು ನೆಕ್ಸ್ಟ್ ತೃತೀಯ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬ್ಲೂ, ನೀಲಿ ಕಾಲರ್ ವರ್ಕರ್ಸ್ ಅಂತ ನೋಡ್ತಾ ಬರುತ್ತೆ. ಬ್ಲೂ. ನೆಕ್ಸ್ಟ್ ವೈಟ್ ಕಲರ್ ಅಥವಾ ಬಿಳಿ ಕಲರ್ ಕಾರ್ಮಿಕರು ಅಂತ ನೋಡ್ತಾ ಬರ್ತೀವಿ ತೃತೀಯ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ. ಚತುಷ್ಕ ವಲಯದಲ್ಲಿ ನೋಡಿದಾಗ ಪಿಂಕ್ ಕಲರ್ ಅಥವಾ ಗುಲಾಬಿ ಕಲರ್ ವರ್ಕರ್ಸ್ ಅಂತ ನೋಡ್ತಾ ಬರ್ತೀವಿ. ಇನ್ನು ನೆಕ್ಸ್ಟ್ ಪಂಚಕ ವಲಯದಲ್ಲಿ ಗೋಲ್ಡನ್ ಕಲರ್ ಅಥವಾ ಚಿನ್ನದ ಅಥವಾ ಸುವರ್ಣ ಒಂದು ಕಲರ್ ವರ್ಕರ್ಸ್ ಅಂತ ನೋಡ್ತಾ ಬರ್ತೀವಿ. ಅಂದರೆ ಪ್ರಾಥಮಿಕ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಕೆಂಪು ಕಲರ್ ವರ್ಕರ್ಸ್ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ದ್ವಿತೀಯ ವಲಯದಲ್ಲಿ
ನೀಲಿ ಕಲರ್ ವರ್ಕರ್ಸ್. ತೃತೀಯ ವಲಯದಲ್ಲಿ ಬಿಳಿ ಕಲರ್. ನೆಕ್ಸ್ಟ್ ಚತುಷ್ಕ ವಲಯದಲ್ಲಿ ಗುಲಾಬಿ. ನೆಕ್ಸ್ಟ್ ಪಂಚಕ ವಲಯದಲ್ಲಿ ಗೋಲ್ಡನ್ ಕಲರ್ ವರ್ಕರ್ಸ್. ಇವುಗಳು ಕೂಡ ಎಕ್ಸಾಮ್ಗಳಲ್ಲಿ ಕ್ವಶನ್ ಕೇಳಿದ್ರು. ಓಕೆನಾ? ಓಕೆ. ಪ್ರಸ್ತುತ ಪ್ರಾಥಮಿಕ ವಲಯದ ಕೊಡುಗೆ ಎಷ್ಟದ ರೀ ಜಿ ಡಿ ಪಿಗೆ? ಪ್ರಸ್ತುತ ಪ್ರಾಥಮಿಕ ವಲಯದ ಕೊಡುಗೆ ಜಿ ಡಿ ಪಿಗೆ ಎಷ್ಟು? ಇವೇ ಇವತ್ತಿನ ಕ್ವಶನ್ಗಳು. ಇವು ಅಂದ್ರೆ ಏನು ಎಲ್ಲ ಬಿಟ್ಬಿಟ್ಟಣ. ಈಗ ಉದಾಹರಣೆಗಳು ಏನೇನೋ ಅಂತೇಳಿ ಕೊಡುಗೆ ಎಷ್ಟು ನೀಡುತ್ತೆ ಹೇಳಿದ್ರಿ ಅಂತ ನಾವು ಈ ವರ್ಷಕ್ಕೆ ಮೊನ್ನೆ ಏಪ್ರಿಲ್ 6ನೇ ತಾರೀಕು ಬಿಡುಗಡೆ ಮಾಡ್ಯಾರ. 2023ರಲ್ಲಿ ಪ್ರಾಥಮಿಕ ವಲಯದ ಕೊಡುಗೆ ಎಷ್ಟು ಅಂತೇಳಿ ಎಷ್ಟದ ರೀ? 17.59 ನೋಡ್ರಿ. ಎಷ್ಟದ ರೀ? 17.59. ಅಂದ್ರೆ 100 ರೂಪಾಯಿ ಏನಾದರೂ ಬರ್ತಿತ್ತಂದ್ರೆ 17 ರೂಪಾಯಿ 59 ಪೈಸೆ ಎಲ್ಲಿಂದ ಬರ್ತದ? ಪ್ರಾಥಮಿಕ ವಲಯದಿಂದ ಜಿ ಡಿ ಪಿಗೆ ಕೊಡುಗೆ ನೀಡ್ತಾ ಬರ್ತದೆ. ಇನ್ನು ದ್ವಿತೀಯ ವಲಯದಿಂದ 27.55. ಎಷ್ಟ್ರಿ? 27.55%. ಅಂದರೆ ಜಿ ಡಿ ಪಿಗೆ 100 ರೂಪಾಯಿ ಬರ್ತಿತ್ತಂದರೆ 27.55 ಪೈಸೆ ಎಲ್ಲಿಂದ ಬರ್ತದೆ ರೀ? ಕೈಗಾರಿಕಾ ವಲಯದಿಂದ. ಇನ್ನು ಹೈಯೆಸ್ಟ್ ಬರೋದು ಯಾವ್ದು ರೀ? ಎಷ್ಟು ಬರ್ತದೆ ರೀ? 54.86 ಬರ್ತದೆ ನೋಡ್ರಿ. ಎಷ್ಟು ಬರ್ತದೆ ರೀ? 54.86 ಬರ್ತದೆ. 3 ಸೇರಿಸಿದ್ರೆ 100 ಆಗ್ಬೇಕದು. ಆಗ್ತದ? ಆಗಲ್ಲ? ಆತದ ಪಕ್ಕ? ಕಮ್ಮಿ ಬಿದ್ದಿತ್ತ ಹಚ್ಚಿ ಹಾಕಿಬಿಡಮ್ ಎಲ್ಲರೂ ಒಂದು ಕಡೆ. ಓಕೆ. ಮೊನ್ನೆ ಏಪ್ರಿಲ್ 6ನೇ ತಾರೀಕು ಬಿಡುಗಡೆ ಮಾಡ್ಯಾರ ಜಿ ಡಿ ಪಿಗೆ ಈ 3 ವಲಯದ ಕೊಡುಗೆಗಳು ಯಾವ ರೀತಿ ಬರ್ತದೆ ಅಂತಕ್ಕಂಥದ್ದು. ಎಕ್ಸಾಮ್ಗೆ ಇವೇ ಕೇಳ್ತಾನೆ ರೀ. ಪ್ರಸ್ತುತ ಯಾವ ವಲಯದಿಂದ ಜಿ ಡಿ ಪಿಗೆ ಹೆಚ್ಚಿಗೆ ಕೊಡುಗೆ ನೀಡಲಾಗ್ತದೆ ಅಂತಕ್ಕಂಥದ್ದು. ಯಾವ ವಲಯ ರೀ? ಸೇವಾ ವಲಯ. ನೆಕ್ಸ್ಟ್ ಅತಿ ಕಡಿಮೆ ಕೈಗಾರಿಕೆ. ಮಾಧ್ಯಮಿಕ ವಲಯದಿಂದ. ಮೊದಲು 1950-51ರಲ್ಲಿ ನೋಡೋದಾದ್ರೆ ಇದ್ರದ್ದು 53 ಪಾಯಿಂಟ್ ಇತ್ತು. 53-54 ಪಾಯಿಂಟ್ ಇತ್ತು ಇದ್ರದ್ದು ಕೊಡುಗೆ. ಜಿ ಡಿ ಪಿಗೆ ಕೊಡುಗೆ ಕೃಷಿಯಿಂದ ಅತಿ ಹೆಚ್ಚು ಕೊಡುಗೆ ನೀಡ್ತಾ ಬರ್ತಿತ್ತು. ಅದೇ ರೀತಿಯಾಗಿ ದ್ವಿತೀಯ ವಲಯ ಅಂತಕ್ಕಂಥದ್ದು 16% ಇತ್ತು. 16% ಇತ್ತು. 16.6. ನೆಕ್ಸ್ಟ್ ಸೇವಾ ವಲಯದ್ದು ಅವಾಗ ಎಷ್ಟಿತ್ತಪ್ಪ ಅಂದರೆ ಜಸ್ಟ್ 27-28 ಇತ್ತು. ಈಗೇನಾಗಿದ್ರೆ ಉಲ್ಟಾ ಆಗ್ಯದಲ್ಲ. ಅಂದರೆ ಸೇವಾ ವಲಯ ಅತಿ ಹೆಚ್ಚು ಏನು ಮಾಡ್ತದೆ ರೀ? ಕೊಡುಗೆಗಳನ್ನು ನೀಡ್ತಾ ಬರ್ತದೆ ಜಿ ಡಿ ಪಿ. ಜಿ ಡಿ ಪಿ ಅಂದ್ರೆ ಹಂಗಂದ್ರೆ ರೀ ಅದೇ ರೀ. ಹಂಗಂದ್ರೆ ಏನು ರೀ? ಹಂಗಂದ್ರೆ ಏನು? ಒಟ್ಟು ದೇಶೀಯ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಹಂಗಂದ್ರೆ ಏನು? ಜಿ ಡಿ ಪಿ ಅಂದರೆ ನಾ ಜಿ ಡಿ ಪಿ ವಿಸ್ತರಿಸಿ ಹೇಳೋದು ತಿಳಿಲ್ಲ. ಹಂಗಂದ್ರೆ ಏನು ಅಂತ ಕೇಳ. ಒಂದು ದೇಶವು ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ನಾವು ಜಿ ಡಿ ಪಿ ಅಂತ ಕರೀತೀವಿ. ಒಂದು ರಾಷ್ಟ್ರ ಒಂದು ವರ್ಷದಾಗ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯ ಅಥವಾ ಹಣರೂಪಿ ಮೌಲ್ಯವನ್ನು ಜಿ ಡಿ ಪಿ ಅಂತ ಕರಿತಾ ಬರ್ತೀವಿ. ಆ ಜಿ ಡಿ ಪಿಗೆ ಕೊಡುಗೆ ನೀಡ್ತಕ್ಕಂಥದ್ದನ್ನು ಹೇಳ್ತಾ ಬರ್ತೀವಿ. ಓಕೆನಾ? ನಾಳೆ ಕ್ಲಾಸ್ನಲ್ಲಿ ನೋಡೋಣ. ಮತ್ತು ಜಿ ಡಿ ಪಿ ಯಾವ ರೀತಿ ಇರ್ತದೆ, ಎನ್ ಡಿ ಪಿ ಯಾವ ರೀತಿ ಎನ್ ಎನ್ ಪಿ ಯಾವ ರೀತಿ ಬರ್ತದೆ, ಜಿ ಎನ್ ಪಿ ಯಾವ ರೀತಿ ಬರ್ತದೆ. ಓಕೆನಾ? ಓಕೆ. ಇದು ಅರ್ಥ ಐತ್ರಿ? ತೆಗಿಲಿದು ಸರ್ ಅವು ಎರಡಕ್ಕೆ ಇಲ್ಲ ಅಂತ ಕೇಳಬೇಡ್ರಿ. ಮತ್ತು ಅವೆರಡಕ್ಕೆ ನಂಬರ್ಸ್ ಯಾಕೆ ಕೊಟ್ಟಿಲ್ಲ ಅಂತೇಳಿ ನಾವಾಗ ಏನು ಹೇಳೀನಿ ರೀ? ಸೇವಾ ವಲಯದ ಮುಂದುವರೆದ ಭಾಗ ಸೇವಾ ವಲಯಗಳಲ್ಲಿ ಅವುಗಳನ್ನು ಪರಿಗಣಿಸ್ತಾ ಬರ್ತೀವಿ. ತೆಗಿಲ್ರಿ ಇದು? ತಿಳಿಲತ್ತದ ಇಲ್ಲ? ಭಾಳ ಬೇಸರ ಅಲ್ಲತ್ತಿರ್ಬೇಕು ನಮಗೆ. ಇದೇ ನಮಗೆ ಕುತ್ತಿ ಬಂತಲ್ಲ. ಇದು ಟ್ರೈಲರ್ ಚಲೋ ಐತಲ್ರಿ, ಪಿಕ್ಚರ್ ಚಂದಿಲ್ಲ. ರೀ ಪಿಕ್ಚರ್ ಚಂದದ? ಚಂದದಲ್ಲ? ಎಕನಾಮಿಕ್ಸ್ ಇದ್ದವ್ರು ಚಂದ ಇರ್ತವೆ, ಇಲ್ಲಾರ್ದವ್ರಿಗೆ ಕುತ್ತಿ ಬಂದಿರ್ತವೆ. ಓಕೆ. ರೀ ಮೇಡಮ್ ಏನು ರೀ ಕೇಳಿಸಲ್ಲಾಗ್ಯದ್ರಿ ನೀವೇನು ಹೇಳ್ತೀರಿ? ಓಕೆ. 2ನೇ ಚಾಪ್ಟರ್ ಮುಗೀತು.